ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 2024 ಅಂದರೆ 2024 ಅಲ್ಲಿ ಏನು ಆನ್ಯುವಲ್ ಎಕ್ಸಾಮ್ ನಡೀತಿದೆ ಆ ಆನ್ಯುವಲ್ ಎಕ್ಸಾಮ್ನ ಸೆಕೆಂಡ್ PUC ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನೋಡೋದಕ್ಕೂ ಮುಂಚೆ ನಿಮಗೆ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ ಈ 2024ಕ್ಕೆ ಆನ್ಯುವಲ್ ಎಕ್ಸಾಮ್ದು ಕೆಮಿಸ್ಟ್ರಿ ಸಿಲೆಬಸ್ ಏನಿದೆ ಅಂತ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೇನೆ. ಏನಕ್ಕಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ರೂರಲ್ ಏರಿಯಾದಲ್ಲಿ ಇರ್ತಾರೆ, ಸಮ್ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಗೊತ್ತಿರಲ್ಲ. ಓಕೆ, ಸೊ ಫಾಸ್ಟ್ ಆಗಿ ವಿಲ್ ಸಿ ಜಸ್ಟ್ ಯಾವ ಚಾಪ್ಟರ್ ಬರುತ್ತೆ ಅಂತ. ಸೊ ಸೊಲ್ಯೂಷನ್ ಚಾಪ್ಟರ್ ಇರುತ್ತೆ, ಎಲೆಕ್ಟ್ರೋ ಕೆಮಿಸ್ಟ್ರಿ ಇರುತ್ತೆ, ಕೆಮಿಕಲ್ ಕೈನೆಟಿಕ್ಸ್ ಇರುತ್ತೆ, ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇರುತ್ತೆ, ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರೆನ್ಸ್ ಇರುತ್ತೆ, ಆಲ್ಕೋಹಾಲ್, ಫಿನಾಲ್ಸ್ ಅಂಡ್ ಈಥರ್ಸ್ ಇರುತ್ತೆ, ಅಲ್ಡಿಹೈಡ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ, ಅಮೈನ್ಸ್ ಇರುತ್ತೆ, ಹಾಗೆ ಬಯೋಮಾಲಿಕ್ಯೂಲ್ಸ್ ಇರುತ್ತೆ. ಓಕೆ, ಓನ್ಲಿ ಈ ಏನ್ ಮೆನ್ಷನ್ ಮಾಡಿದೀನಿ ಈ 10 ಚಾಪ್ಟರ್ಸ್ ಮಾತ್ರ 2024 ಕೆಮಿಸ್ಟ್ರಿ ಸೆಕೆಂಡ್ PUC ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಓಕೆ, ಈ ಚಾಪ್ಟರ್ಸ್ ಇಂದ ಮಾತ್ರ ಕ್ವಶನ್ಸ್ ಬರುತ್ತೆ. ಈಗ ಲಾಸ್ಟ್ ಇಯರ್ ಎಲ್ಲ ಸಾಲಿಡ್ ಸ್ಟೇಟ್ಸ್ ಇತ್ತು, ಓಕೆ, ಸರ್ಫೇಸ್ ಕೆಮಿಸ್ಟ್ರಿ ಇತ್ತು, ಸೊ ಆ ಚಾಪ್ಟರ್ಸ್ ಎಲ್ಲ ಇಲ್ಲಿ ಅಪಿಯರ್ ಆಗಲ್ಲ. ಓಕೆ, ಸೊ ಯು ಹ್ಯಾವ್ ಟು ರೀಡ್ ಓನ್ಲಿ ದೀಸ್ 10 ಚಾಪ್ಟರ್ಸ್ ಫಾರ್ ಸೆಕೆಂಡ್ PUC ಕೆಮಿಸ್ಟ್ರಿ 2024 ಆನ್ಯುವಲ್ ಎಕ್ಸಾಮ್. ಐ ಥಿಂಕ್ ನಾವು ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಕಮಿಂಗ್ ಟು ದ ಇಂಪಾರ್ಟೆಂಟ್ ಕ್ವಶನ್ಸ್ ಸೆಕೆಂಡ್ PUC ಕೆಮಿಸ್ಟ್ರಿಲಿ. ಸೊ ಫಸ್ಟ್ ನಾವು ಚಾಪ್ಟರ್ ವೈಸ್ ಹೋಗೋಣ. ಸೊ ಫಸ್ಟ್ ಚಾಪ್ಟರ್ ವಾಟ್ ವಿ ಆರ್ ಟೇಕಿಂಗ್ ಈಸ್ ಸೊಲ್ಯೂಷನ್ಸ್. ಸೊಲ್ಯೂಷನ್ ಚಾಪ್ಟರ್ಸ್ ಇಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಪಿಯರ್ ಆಗಬಹುದು ಅಂತ ನೋಡೋಣ. ಕಮಿಂಗ್ ಟು ದ ಬ್ಲೂ ಪ್ರಿಂಟ್, ಈ ಸಲ 2024 ಎಕ್ಸಾಮ್ಗೆ ಸೊಲ್ಯೂಷನ್ ಚಾಪ್ಟರ್ ಇಂದ ಸೆಕೆಂಡ್ PUC ನಲ್ಲಿ ಏನ್ ಮಾಡಿದ್ದಾರೆ, ಟೋಟಲ್ 13 ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಅದು ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ, ಸಿ ಇಲ್ಲಿ ಸೊ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಬರುತ್ತೆ, ಎಷ್ಟು ಮಾರ್ಕ್ಸ್ ಇಂದ ಅಂತ ಮೆನ್ಷನ್ ಆಗಿದೆ, ಹಾಗೆ ಅದು ಯಾವ ರೀತಿ ಅಪಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ 2 ಕ್ವಶನ್ಸ್ ಇರುತ್ತೆ, ಅದು ಬಂದ್ಬಿಟ್ಟು ಜಸ್ಟ್ ವೆರಿ ಶಾರ್ಟ್ ಆನ್ಸರ್ಸ್ ಇರುತ್ತೆ. ಹಾಗೆ 2 ಮಾರ್ಕ್ ಕ್ವಶನ್ ಬಂದ್ಬಿಟ್ಟು 1 ಕ್ವಶನ್ ಇರುತ್ತೆ. ಓಕೆ, ಅದನ್ನ ಶಾರ್ಟ್ ಆನ್ಸರ್ ಅಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಬಂದ್ಬಿಟ್ಟು ಟೋಟಲ್ 3 ಕ್ವಶನ್ಸ್ ಬರುತ್ತೆ. ಓಕೆ, ಔಟ್ ಆಫ್ 3 ಕ್ವಶನ್ಸ್ ಅದರಲ್ಲಿ 2 ಕ್ವಶನ್ ಬಂದ್ಬಿಟ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ, ಈ 3 ಮಾರ್ಕ್ಸ್ ಇರೋ 3 ಕ್ವಶನ್ಸ್ ಸಹ ಶಾರ್ಟ್ ಆನ್ಸರ್ಸ್ ಅಲ್ಲಿ ಬರಿಬೇಕು. ನಿಮಗೆ 5 ಮಾರ್ಕ್ಸ್ ಈ ಚಾಪ್ಟರ್ ಅಲ್ಲಿ ಅಪಿಯರ್ ಆಗಲ್ಲ. ಓಕೆ, ಲಾಂಗ್ ಆನ್ಸರ್ಸ್ ಈ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ, ಓನ್ಲಿ ನಿಮಗೆ 1, 2, 3 ಮಾರ್ಕ್ಸ್ ಇಂದ ಕ್ವಶನ್ಸ್ ಅಪಿಯರ್ ಆಗುತ್ತೆ. ಫಸ್ಟ್ 1 ಮಾರ್ಕ್ ಕ್ವಶನ್ಸ್ ನೋಡೋಣ, ಯಾವೆಲ್ಲ ರೀತಿಯ 1 ಮಾರ್ಕ್ ಕ್ವಶನ್ಸ್ ಬರಬಹುದು ಅಂತ ಹೇಳ್ಬಿಟ್ಟು. 1 ಮಾರ್ಕ್ ಕ್ವಶನ್ಸ್ ಅಂದ್ರೆ ಇಲ್ಲಿ ನೀವು ವೆರಿ ಶಾರ್ಟ್ ಆನ್ಸರ್ ನ ಬರಿಬೇಕು. ನಿಮ್ಗೆ ಈ ಕ್ವಶನ್ಸ್ ಏನಾಗುತ್ತೆ, 1 ಮಾರ್ಕ್ ಕ್ವಶನ್ಸ್ ನೆನ್ಪಿಟ್ಕೊಳ್ಳಿ. ಈ 1 ಮಾರ್ಕ್ ಕ್ವಶನ್ಸ್ ಬಂದ್ಬಿಟ್ಟು ನಿಮಗೆ ಕೇವಲ MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಬರುತ್ತೆ ಅಂತ ಅಲ್ಲ, ನೆನ್ಪಿಟ್ಕೊಳ್ಳಿ. ಸಿ ಏನ್ ಮೆನ್ಷನ್ ಮಾಡಿದೀನಿ ಇಲ್ಲಿ ಅಂದ್ರೆ ಕ್ವಶನ್ಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ ಡೈರೆಕ್ಟ್ ಟೈಪ್ಸ್ ಇರುತ್ತೆ. ಓಕೆ, ಅಂದ್ರೆ ಪಾರ್ಟ್ ಎ ಏನಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತಲ್ವಾ, ಅಲ್ಲಿ ಈ 1 ಮಾರ್ಕ್ ಕ್ವಶನ್ ಅಪಿಯರ್ ಆಗುತ್ತೆ. ಹಾಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಏನ್ ಬರೀತೀರಾ ಅಲ್ಲೂ ಸಹ ನಿಮಗೆ ಇದು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಕೇಳ್ಬೋದು 1 ಮಾರ್ಕ್ಸ್ ನ. ಓಕೆ, ಕೆಲವೊಂದ್ಸಲ 2 ಮಾರ್ಕ್ಸ್ ಕ್ವಶನ್ ಅಂತ ಹೇಳ್ಬಿಟ್ಟು ಯಾವ್ದಾದ್ರು 1 ಮಾರ್ಕ್ಸ್ ನಿಮಗೆ ಕ್ಯಾರಿ ಮಾಡೋದು 2 ಕ್ವಶನ್ ಕೇಳ್ಬೋದು, ಅಥವಾ 3 ಮಾರ್ಕ್ಸ್ ನಲ್ಲಿ ನಿಮಗೆ 2 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ಸ್ ತರ, ಅಥವಾ 1 ಮಾರ್ಕ್ಸ್ ಕ್ಯಾರಿ ಮಾಡೋದು 3 ಕ್ವಶನ್ ಸಹ ಕೇಳ್ಬೋದು. ಓಕೆ, ಸೊ ನಿಮಗೆ ಈ 1 ಮಾರ್ಕ್ ಕ್ವಶನ್ಸ್ ಏನಿರುತ್ತೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ ಡೈರೆಕ್ಟ್ ಟೈಪ್ ಅಲ್ಲಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸಿ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನೀವು ನೋಡೋದಾದ್ರೆ ಇಲ್ಲಿ ಏನು ಸೆಕೆಂಡ್ ಕ್ವಶನ್ ಹಾಗೆ ಥರ್ಡ್ ಕ್ವಶನ್ ಹಾಗೆ 4th ಕ್ವಶನ್ ಏನಿದೆ, ಈ 3 ಕ್ವಶನ್ ಸಹ ಒಂದೇ ಕಾನ್ಸೆಪ್ಟ್ ಇರುತ್ತೆ, ಅದ್ರ ಮೇಲೆ 3 ಡಿಫ್ರೆಂಟ್ ಟೈಪ್ ಕ್ವಶನ್ ಕೇಳಿದ್ದಾರೆ ಅವರು. ಓಕೆ, ಅಂದ್ರೆ ಫಸ್ಟ್ ಒನ್ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಡ್ಯಾಶ್ ವಿತ್ ರೈಸ್ ಇನ್ ದ ವಾಟರ್ ಟೆಂಪರೇಚರ್ ಅಂತ ಕೇಳಿದ್ದಾರೆ. ಓಕೆ, ಹಾಗೆ ಅಕ್ವೆಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ರಾದರ್ ದೆನ್ ಇನ್ ವಾರ್ಮ್ ವಾಟರ್, ದಿಸ್ ಈಸ್ ಡ್ಯೂ ಟು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗೆ ಅಕ್ವೆಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟಬಲ್ ಇನ್ ಕೋಲ್ಡ್ ವಾಟರ್ ರಾದರ್ ದನ್ ಇನ್ ವಾರ್ಮ್ ವಾಟರ್, ವಿಚ್ ಲಾ ಗಿವ್ಸ್ ಕ್ಲಾರಿಟಿ ಫಾರ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಹೆನ್ರೀಸ್ ಲಾ ಬಂದ್ಬಿಟ್ಟು ಈ 3 ಕ್ವಶನ್ಸ್ಗೆ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಓಕೆ, ಸೊ ಈ ಏನು ನಾನು ಇಲ್ಲಿ ಕೊಟ್ಟಿದ್ದೀನಿ ವಿಚ್ ಲಾ ಗಿವ್ಸ್ ಕ್ಲಾರಿಟಿ ಫಾರ್ ದಿಸ್ ಸ್ಟೇಟ್ಮೆಂಟ್ ಅಂದ್ರೆ ಅದಕ್ಕೆ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಏನ್ ಹೇಳುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಇಫ್ ಯು ಗೋ ಥ್ರೂ ದ ಹೆನ್ರೀಸ್ ಲಾ, ಅಲ್ಲಿ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್ ಡಿಕ್ರೀಸಸ್ ವಿತ್ ರೈಸ್ ಇನ್ ವಾಟರ್ ಟೆಂಪರೇಚರ್ ಅಂತ ಗೊತ್ತಾಗುತ್ತೆ ಅಲ್ವಾ. ಅಂದ್ರೆ ವಾಟರ್ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಏನಿರುತ್ತೆ ಅದು ಡಿಕ್ರೀಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಆ ಕಾರಣದಿಂದನೇ ಇಲ್ಲಿ ನಮಗೆ
ಸಿ ಇಲ್ಲಿ ಏನು ಸಾಲ್ಯುಬಿಲಿಟಿ ಆಫ್ ಆಕ್ಸಿಜನ್ ಈಸ್ ಮೋರ್ ಇನ್ ಕೋಲ್ಡ್ ವಾಟರ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ಹೆನ್ರೀಸ್ ಲಾ ಮೇಲೆ ಈ ತರ 3 ಡಿಫ್ರೆಂಟ್ ಕ್ವಶನ್ಸ್ ನ ಕೇಳ್ಬೋದು. ಓಕೆ, ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ಸೊ ನೀವು ಕಾನ್ಸೆಪ್ಟ್ ಓದುವಾಗ ನೀವೇನಾದ್ರೂ ಒಂದು ಹೆನ್ರೀಸ್ ಲಾ ಓದಿದ್ರೆ, ಅದಕ್ಕೆ ಒಂದು ಈಕ್ವೇಶನ್ ಓದಿದ್ರೆ, ಒಂದು ಎಕ್ಸಾಂಪಲ್ ಓದಿದ್ರೆ, ಸೊ ಅದರಿಂದ ಎಷ್ಟೇ ತರಹದ ನಿಮಗೆ ಕ್ವಶನ್ಸ್ ಬಂದ್ರೂ ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ಓಕೆ, ಸೊ ಈ ತರ ಅವರು ಡಿಫ್ರೆಂಟ್ ವೆರೈಟೀಸ್ ಕೇಳ್ಬೋದು. ಬಟ್ ಅದಕ್ಕೆಲ್ಲದಕ್ಕೂ ಒಂದೇ ಇಲ್ಲಿಲ್ಲ, ನಿಮಗೆ ಅದು ಕ್ಲಾರಿಟಿ ಕೊಡೋದು. ನೆಕ್ಸ್ಟ್ ಯಾವೆಲ್ಲ ಕ್ವಶನ್ಸ್ ಅಪಿಯರ್ ಆಗ್ಬೋದು ಅಂತ ನೋಡೋಣ. ಓಕೆ, ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ಡ್ ಇನ್ ದ ರಿವರ್ಸ್ ಆಸ್ಮೋಸಿಸ್ ಈಸ್ ಯಾವುದು ಅಂತ ಹೇಳಿದ್ರೆ, ಇದು ಆಪ್ಷನ್ ಟೈಪ್ ಅಲ್ಲಾದ್ರೂ ಕೊಡ್ಬೋದು ಅಥವಾ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಆದ್ರೂ ಕೊಡ್ಬೋದು. ಸೆಲ್ಯುಲೋಸ್ ಅಸಿಟೇಟ್. ಇದೇ ಕ್ವಶನ್ ನ ಡೈರೆಕ್ಟ್ ಟೈಪ್ ಅಲ್ಲಿ ಅವ್ರು ಕೇಳಿದ್ರೆ, ಅಂದ್ರೆ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ನಲ್ಲಿ ಈ ಒಂದು ಕ್ವಶನ್ ನ ಅವ್ರು ಏನಾದ್ರು 1 ಮಾರ್ಕ್ಸ್ ಕೇಳಿದ್ರೆ ಯಾವ ರೀತಿ ಕೇಳ್ಬೋದು? ನೇಮ್ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯೂಸ್ಡ್ ಇನ್ ದ ರಿವರ್ಸ್ ಆಸ್ಮೋಸಿಸ್. ಈ ರೀತಿ ನಿಮಗೆ ಈ ಕ್ವಶನ್ ನ ಡೈರೆಕ್ಟ್ ಕ್ವಶನ್ ಆಗಿ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ಬೋದು, ಹಾಗೆ MCQ ಸಹ ಕೇಳ್ಬೋದು. ಅದಕ್ಕೆ ಹೇಳಿದ್ದು ಈ 1 ಮಾರ್ಕ್ ಕ್ವಶನ್ಸ್ ಏನಿದೆ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ಆನ್ಸರ್ಸ್ ಈಸಿ ಇರುತ್ತೆ, ಬಟ್ ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಈ ಕ್ವಶನ್ಸ್ ಎಲ್ಲ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಡೈರೆಕ್ಟ್ ಟೈಪ್ ಅಲ್ಲಿ ಬರೆಯೋದ್ರಿಂದ ದಯವಿಟ್ಟು ಈ ಕ್ವಶನ್ಸ್ ನ ನೀವು ಇದು ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ MCQ ನಲ್ಲಿ ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಸೊ ಪ್ಲೀಸ್ ರೀಡ್ ದೀಸ್ ಕ್ವಶನ್ಸ್ ಫಾರ್ 2024 ಎಕ್ಸಾಮ್ಸ್. ಎಲ್ಲ ನೀವು ಪ್ರತಿ ಸಲ ಓದಿ ಅಂತ ಹೇಳ್ಬಿಟ್ಟು ನಾನು ಪ್ರತಿ ನಿಮಗೆ ಚಾಪ್ಟರ್ ಅಲ್ಲೂ ಇದನ್ನ ಎಕ್ಸ್ಪ್ಲೈನ್ ಮಾಡೋಲ್ಲ. ಓಕೆ, ಸಿನ್ಸ್ ಇಟ್ ಈಸ್ ಫಸ್ಟ್ ಚಾಪ್ಟರ್ ವಿಡಿಯೋ ನಾನು ಸೊಲ್ಯೂಷನ್ಸ್ ಬಿಡ್ತಾ ಇರೋದು ಇಂಪಾರ್ಟೆಂಟ್ ಕ್ವಶನ್ಸ್, ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಬೈನರಿ ಸೊಲ್ಯೂಷನ್ ಬಗ್ಗೆ ನೀವು ಕ್ಲೀನ್ ಆಗಿ ಓದ್ಕೊಳ್ಳಿ. ಬೈನರಿ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಇಸ್ ಅ ಸೊಲ್ಯೂಷನ್ ವಿಚ್ ಕಂಟೇನ್ಸ್ 2 ಕಾಂಪೋನೆಂಟ್ಸ್ ಅಲ್ವಾ. ಯಾವ್ದಾದ್ರು ಒಂದು ಸೊಲ್ಯೂಷನ್ ಅಲ್ಲಿ 2 ಕಾಂಪೋನೆಂಟ್ಸ್ ಇದ್ರೆ ಅದನ್ನ ನಾವು ಬೈನರಿ ಸೊಲ್ಯೂಷನ್ ಅಂತ ಕರಿತೇವೆ. ಓಕೆ, ನಿಮಗೆ ಎಕ್ಸಾಂಪಲ್ ಸಹ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಸಿ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೇನೆ, ಗ್ಲೂಕೋಸ್ ಡಿಸಾಲ್ವ್ ಇನ್ ವಾಟರ್. ಓಕೆ, ನೀವು ಗ್ಲೂಕೋಸ್ ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಗ್ಲೂಕೋಸ್ ಒಂದು ಕಾಂಪೋನೆಂಟ್, ಹಾಗೆ ವಾಟರ್ ಒಂದು ಕಾಂಪೋನೆಂಟ್ ಅಲ್ವಾ. ಇಲ್ಲಿ ಏನಾಗಿದೆ, ಗ್ಲೂಕೋಸ್ ಇಸ್ ಸಾಲಿಡ್ ವಿಚ್ ಇಸ್ ಡಿಸಾಲ್ವ್ ಇನ್ ವಾಟರ್ ವಿಚ್ ಇಸ್ ಲಿಕ್ವಿಡ್. ಅಂದ್ರೆ ಇಲ್ಲಿ ಸಾಲಿಡ್ ನ ಲಿಕ್ವಿಡ್ ಅಲ್ಲಿ ಡಿಸಾಲ್ವ್ ಆಗಿದೆ. ಈ ಬೈನರಿ ಸೊಲ್ಯೂಷನ್ ಅಲ್ಲಿ ಗ್ಲೂಕೋಸ್ ಹಾಗೆ ವಾಟರ್ ಎರಡೂ ಸಹ 2 ಕಾಂಪೋನೆಂಟ್ಸ್ ಗಳು. ಓಕೆ, ಈ 2 ಕಾಂಪೋನೆಂಟ್ಸ್ ಇರೋ ಸೊಲ್ಯೂಷನ್ ನಾವು ಬೈನರಿ ಸೊಲ್ಯೂಷನ್ ಅಂತ ಕರಿತೇವೆ. ಈ 6 ಕ್ವಶನ್ ಏನಿದೆ, ವಾಟ್ ಈಸ್ ಬೈನರಿ ಸೊಲ್ಯೂಷನ್ ಅಲ್ವಾ, ಇಷ್ಟೇ ಕೇಳಿದ್ರೆ ಇದು ಡೈರೆಕ್ಟ್ ಆಗಿ 1 ಮಾರ್ಕ್ಸ್ ಕ್ವಶನ್. ಹಾಗೆ MCQ ನಲ್ಲಿ ಬೈನರಿ ಸೊಲ್ಯೂಷನ್ ವಿಚ್ ಕಂಟೇನ್ಸ್ 2 ಕಾಂಪೋನೆಂಟ್ಸ್, 3 ಕಾಂಪೋನೆಂಟ್ಸ್, 1 ಕಾಂಪೋನೆಂಟ್ ಅಂತ ಕೊಟ್ಟರೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಅಂದ್ರೆ ಏನ್ ಕೊಡ್ಬೋದು? ಬೈನರಿ ಸೊಲ್ಯೂಷನ್ ಇಸ್ ಎ ಸೊಲ್ಯೂಷನ್ ವಿಚ್ ಕಂಟೇನ್ಸ್ ಡ್ಯಾಶ್ ಅಂತ ಕೊಡ್ಬೋದು. ಓಕೆ, ಸೊ ಈ ರೀತಿ ಅವರು ಈ 3 ಕ್ವಶನ್ ಟೈಪ್ ನ ಈ ಒಂದೇ ಕ್ವಶನ್ ಅಲ್ಲಿ ಕೇಳ್ಬೋದು. ಹಾಗೆ ಇದನ್ನೇ ಅವ್ರು ಏನಾದ್ರು 2 ಮಾರ್ಕ್ ಗೆ ಕೇಳಿದ್ರೆ ಕ್ವಶನ್, ಓಕೆ, ಇದನ್ನ ಅವರು 2 ಮಾರ್ಕ್ ಕ್ವಶನ್ ಕೇಳಿದ್ರೆ ಏನ್ ಕೇಳ್ತಾರೆ? ವಾಟ್ ಈಸ್ ದ ಬೈನರಿ ಸೊಲ್ಯೂಷನ್, ಗಿವ್ 1 ಎಕ್ಸಾಂಪಲ್ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಇದನ್ನ ಆನ್ಸರ್ ಬರೆದ್ಬಿಟ್ಟು ಒಂದು ಎಕ್ಸಾಂಪಲ್ ನ ಕೊಡ್ಬೇಕು. ಸೊ ಅವಾಗ ಅದು ನಿಮಗೆ ಇದು 2 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಆದ್ರಿಂದನೇ ಇದನ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಿರೋದು. ಈ ಕ್ವಶನ್ಸ್ ನಾನು ಇಲ್ಲಿ ಏನ್ ಕೊಡ್ತಾ ಇದ್ದೇನೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಈ ಕ್ವಶನ್ ಬಿಟ್ಟು ನೀವು ಬೇರೆ ಕ್ವಶನ್ಸ್ ರೆಫರ್ ಮಾಡಿ, ಬಟ್ ಈ ಕ್ವಶನ್ಸ್ ನೀವು ಪ್ಲೀಸ್ ಓದ್ಕೊಂಡು ಹೋಗಿ. ಓಕೆ, ದೆನ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಗ್ಯಾಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇದೇ ಕ್ವಶನ್ ನೀವು ಅರ್ಥ ಮಾಡ್ಕೊಂಡ್ರೆ ಅದು ನಿಮಗೆ ಈ ಕಾನ್ಸೆಪ್ಟ್ ಅಲ್ಲೇನೆ ಈ ಕ್ವಶನ್ ಅಪಿಯರ್ ಆಗಿದೆ. ಓಕೆ, ಗಿವ್ ಅನ್ ಎಕ್ಸಾಂಪಲ್ ಆಫ್ ಎ ಸೊಲ್ಯೂಷನ್ ಆಫ್ ಎ ಸಾಲಿಡ್ ಇನ್ ಎ ಗ್ಯಾಸ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಇಲ್ಲಿ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ಸಾಲಿಡ್ ಗ್ಯಾಸ್ ನಲ್ಲಿ ಅದು ಆಡ್ ಆಗಿರ್ಬೇಕು. ಓಕೆ, ಸಿ ಇಲ್ಲಿ ಸಾಲಿಡ್ ಗ್ಯಾಸ್ ಬೈನರಿ ಸೊಲ್ಯೂಷನ್ ಇದೆ, ಆ ಸಾಲಿಡ್ ಬಂದ್ಬಿಟ್ಟು ಗ್ಯಾಸ್ ಅಲ್ಲಿ ಆಡ್ ಆಗಿರ್ಬೇಕು. ಆ ತರ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಓಕೆ, ನಿಮಗೆ ಇಲ್ಲಿ ಅವರು ವಾಟ್ ಈಸ್ ಬೈನರಿ ಸೊಲ್ಯೂಷನ್, ಗಿವ್ ಒನ್ ಎಕ್ಸಾಂಪಲ್ ಅಂತನಾದ್ರೂ ಕೇಳ್ಬೋದು. ವಾಟ್ ಈಸ್ ಬೈನರಿ ಸೊಲ್ಯೂಷನ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸೊಲ್ಯೂಷನ್ ಆಫ್ ಎ ಸಾಲಿಡ್ ಇನ್ ಎ ಗ್ಯಾಸ್ ಅಂತ ಕೇಳ್ಬೋದು 2 ಮಾರ್ಕ್ಸ್ ಕ್ವಶನ್ಗೆ ಕೇಳೋದಾದ್ರೆ. ಅಥವಾ ಈ ರೀತಿ ಅವರು ಇಂಡಿವಿಜುವಲ್ ಮಾರ್ಕ್ಸ್ ಆದ್ರೂ ಕೇಳ್ಬೋದು. ಇಲ್ಲಿ ಕ್ಯಾಂಪನ್ನ ಬಂದ್ಬಿಟ್ಟು ನೈಟ್ರೋಜನ್ ಗ್ಯಾಸ್ ನಲ್ಲಿ ಡಿಸಾಲ್ವ್ ಮಾಡೋದ್ರಿಂದ ಅದು ನಿಮಗೆ ಸಾಲಿಡ್ ಇನ್ ಎ ಗ್ಯಾಸ್ ಎಕ್ಸಾಂಪಲ್ ಸಿಗುತ್ತೆ. ಇದನ್ನೇ ನಾವು ಇನ್ ಡೀಟೇಲ್ ಇನ್ನು ಯಾವೆಲ್ಲ ಕ್ವಶನ್ಸ್ ಈ ಬೈನರಿ ಸೊಲ್ಯೂಷನ್ ಮೇಲೆ ಬರ್ಬೋದು ಅಂತ ನಾವು ನೋಡೋದಾದ್ರೆ, ನಾನು ಈಗ ಎಕ್ಸ್ಪ್ಲೇನ್ ಮಾಡಿದೆ ಆ ಕ್ವಶನ್ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಓಕೆ, ಬಂದ್ರೆ ಈ ಕ್ವಶನ್ಸ್ ಮಾತ್ರ ಬರ್ಬೋದು ನಿಮಗೆ. ಓಕೆ, ಅಂದ್ರೆ ಈ ಬೈನರಿ ಸೊಲ್ಯೂಷನ್ ಎಕ್ಸಾಂಪಲ್ ಕೇಳಿದ್ರೆ ದಟ್ ಈಸ್ ಒಂದು ಗ್ಯಾಸ್ ಜೊತೆ ಆಗಿರೋದು. ಸಿ ಇಲ್ಲಿ ಏನು ಸಾಲಿಡ್ ಇನ್ ಎ ಗ್ಯಾಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸಿ ಸಾಲಿಡ್ ಎಲ್ಲಿದೆ, ಇಲ್ಲಿದೆ, 3ರಲ್ಲೂ ಗ್ಯಾಸ್ ಇಲ್ಲಿದೆ. ಸೊ ಸಾಲಿಡ್ ಇನ್ ಎ ಗ್ಯಾಸ್ ಎಕ್ಸಾಂಪಲ್ ಬಂದ್ಬಿಟ್ಟು ಇದು, ದಟ್ ಈಸ್ ಕ್ಯಾಂಪರ್ ಇನ್ ನೈಟ್ರೋಜನ್ ಗ್ಯಾಸ್. ಓಕೆ, ಹಾಗೆ ಗ್ಯಾಸ್ ಇನ್ ಗ್ಯಾಸ್ ಏನಾದರೂ ಎಕ್ಸಾಂಪಲ್ ಕೇಳಿದ್ರೆ ಯು ಹ್ಯಾವ್ ಟು ಗಿವ್ ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಅಂಡ್ ನೈಟ್ರೋಜನ್ ಗ್ಯಾಸ್. ಲಿಕ್ವಿಡ್ ಇನ್ ಗ್ಯಾಸ್ ಅವ್ರು ಏನಾದರೂ ಕೇಳಿದ್ರೆ ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ಬೇಕು. ಓಕೆ, ಹಾಗೆ ನಿಮ್ಗೆ ಏನಾದ್ರೂ ಸಾಲಿಡ್ ಇನ್ ಲಿಕ್ವಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್
ಅಥವಾ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಕೇಳಿದ್ರೆ ಆಕ್ಸಿಜನ್ ಡಿಸಾಲ್ವ್ ಇನ್ ವಾಟರ್, ಎಥೆನಾಲ್ ಡಿಸಾಲ್ವ್ ಇನ್ ವಾಟರ್, ಗ್ಲೂಕೋಸ್ ಡಿಸಾಲ್ವ್ ಇನ್ ವಾಟರ್ ಅಂತ ಹೇಳ್ಬಿಟ್ಟು ರೆಸ್ಪೆಕ್ಟಿವ್ ಎಕ್ಸಾಂಪಲ್ಸ್ಗೆ ನೀವು ಇದನ್ನ ಬರಿಬಹುದು. ಹಾಗೆ ಗ್ಯಾಸ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್ ಅಂಡ್ ಸಾಲಿಡ್ ಇನ್ ಸಾಲಿಡ್. ಓಕೆ, ಇದು ಸಹ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಇಲ್ಲಿ ನಾನು ಏನ್ ಹೇಳಿದೆ ನಿಮಗೆ ಆಲ್ರೆಡಿ ಬೈನರಿ ಸೊಲ್ಯೂಷನ್ ಏನ್ ಕೊಟ್ಟೆ. ನಿಮ್ಗೆ ಏನಾದ್ರು ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಹೇಳಿದ್ರೆ ಅವರು, ನಾನು ನಿಮಗೆ ಈಸಿ ಎಕ್ಸಾಂಪಲ್ ನ ನೆನ್ಪಿಟ್ಕೊಳ್ಳೋ ಎಕ್ಸಾಂಪಲ್ಸ್ ನ ಇಲ್ಲಿ ಕೊಟ್ಟಿದ್ದೀನಿ. ಅಂದ್ರೆ ನೀವು ಗ್ಲೂಕೋಸ್ ನ ತಗೊಂಡ್ಬಿಟ್ಟು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಬೆಸ್ಟ್ ಎಕ್ಸಾಂಪಲ್. ಅದು ಎಲ್ಲಿ ಬರುತ್ತೆ ಅಂದ್ರೆ ಸಾಲಿಡ್ ನ ತಗೊಂಡು ಲಿಕ್ವಿಡ್ ಗೆ ನಾವು ಮಿಕ್ಸ್ ಮಾಡಿದಾಗ ನಿಮಗೆ ಆ ಎಕ್ಸಾಂಪಲ್ ಸಿಗುತ್ತೆ. ಸೊ ದೀಸ್ ಆರ್ ಆಲ್ ಬೈನರಿ ಸೊಲ್ಯೂಷನ್ ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟ್, ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಲ್ಯೂಟ್ ಈಸ್ ಅಂತ ಕೇಳ್ಬೋದು. ಓಕೆ, ಆರ್ ರೈಟ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ಯೂಟ್ ಅಂತ ಸಹ ಕೇಳ್ಬೋದು. ಅದಕ್ಕೆ ಏನು ಅಂದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಆನ್ಸರ್ ಅಂಡ್ ದ ಸೇಮ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಏನ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಸಾಲ್ಯೂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ. ಓಕೆ, ಹಾಗೆ ಮಾಸ್ ಪರ್ಸೆಂಟ್ ಆಫ್ ಸಾಲ್ಯೂಟ್ ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡ್ತೀರಾ ಫಾರ್ಮುಲಾ, ಅದು ಸಹ ನಿಮಗೆ ಗೊತ್ತಿರಬೇಕು. In a binary solution, mole fraction of a component is 0.5. What is the mole fraction of other component ಅಂತ ಕೇಳಿದ್ದಾರೆ. ಓಕೆ, ಯು ಪ್ಲೀಸ್ ಇದನ್ನ ಒಂದ್ಸಲ ಗೋ ಥ್ರೂ ಮಾಡಿ ಏನಿದೆ ಆನ್ಸರ್ ಅಂತ ಹೇಳ್ಬಿಟ್ಟು. ಹಾಗೆ ಡ್ಯಾಶ್ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಸಿ, ಈ ಕ್ವಶನ್ ಸಹ ತುಂಬಾ ಇಂಪಾರ್ಟೆಂಟ್. ಇದು ನಿಮಗೆ 4 ರಿಂದ 5 ರೀತಿ ಕೇಳ್ಬೋದು ಅವರು. ಓಕೆ, ಸಿ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಮಾಸ್ ಪರ್ಸೆಂಟ್. ಓಕೆ, ಮಾಸ್ ಪರ್ಸೆಂಟ್, ppm, ಮೋಲ್ ಫ್ರಾಕ್ಷನ್, ಹಾಗೆ ಮೊಲಾಲಿಟಿ. ಓಕೆ, ಮೊಲಾಲಿಟಿ ಎಲ್, ನಾಟ್ ಮೊಲಾರಿಟಿ, ಎಲ್. ಓಕೆ, ಮಾಸ್ ಪರ್ಸೆಂಟ್, ppm, ಮೋಲ್ ಫ್ರಾಕ್ಷನ್, ಮೊಲಾಲಿಟಿ, ಈ 4 ಸಹ ಇವೇನು ಕಾನ್ಸಂಟ್ರೇಷನ್ ಟರ್ಮ್ ಅಂತ ಹೇಳ್ತೀವಿ ನಾವು. ಕಾನ್ಸಂಟ್ರೇಷನ್ ನ ಈ ತರ ಮೆಜರ್ ಮಾಡ್ತೀವಿ ಅಲ್ವಾ. ಈ 4 ಕಾನ್ಸಂಟ್ರೇಷನ್ ಟರ್ಮ್ಗಳು ಟೆಂಪರೇಚರ್ ಮೇಲೆ ಇದು ಡಿಪೆಂಡ್ ಆಗಿರೋಲ್ಲ. ಓಕೆ, so these are all concentration terms which are independent of temperature. ಅಂದ್ರೆ ನಿಮಗೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಇದೇನ್ ಕೊಡ್ತಾರೆ, ಇದರಲ್ಲಿ 4 ಆಪ್ಷನ್ ಕೊಟ್ಟಿರಲ್ಲ, ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕೊಡ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಈ 4 ಆಪ್ಷನ್ ಅಲ್ಲಿ ಯಾವುದೇ ಆಪ್ಷನ್ ಬಂದ್ರು ಈ 4 ಕಾನ್ಸಂಟ್ರೇಷನ್ ಟರ್ಮ್ಗಳು ಇದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದೇರ್ ಆರ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಈ ಕಾನ್ಸಂಟ್ರೇಷನ್ ಟರ್ಮ್ಸ್ಗಳು. ಹಾಗೆ ಇದನ್ನೇ ಅವ್ರು ಇನ್ನೊಂದು ರೀತಿಲಿ ಕೇಳೋದಾದ್ರೆ ಡ್ಯಾಶ್ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ಇಲ್ಲಿ ಇದು ಡಿಪೆಂಡೆಂಟ್. ಓಕೆ, ದಿಸ್ ಇಸ್ ನಾಟ್ ಇಂಡಿಪೆಂಡೆಂಟ್, ದಿಸ್ ಇಸ್ ಡಿಪೆಂಡೆಂಟ್. ಸೊ ಇದನ್ನ ಮೇಕ್ ಇಟ್ ಡಿಪೆಂಡೆಂಟ್ ಮಾಡ್ಕೊಂಡ್ಬಿಡಿ ಇದನ್ನ. ಓಕೆ, ದಿಸ್ ಇಸ್ ಡಿಪೆಂಡೆಂಟ್. ಯಾವುದು? ಮೊಲಾರಿಟಿ. ಸಿ, ಇದು ಇಲ್ಲಿ ಮಿಸ್ಟೇಕ್ ಆಗಿರೋದೇ ಒಳ್ಳೇದಾಗಿದೆ, ಯಾಕಂದ್ರೆ ಇದನ್ನ ನೀವು ನೆನ್ಪಿಟ್ಕೊಂತೀರಾ. ಇದನ್ನ ಮಿಸ್ಟೇಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾವ್ದ ಮಿಸ್ಟೇಕ್ ಮಾಡಿರೋದು ನಾನು? ಮೊಲಾರಿಟಿ. ಮೊಲಾರಿಟಿ ಬಂದ್ಬಿಟ್ಟು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? ಮೊಲಾರಿಟಿ. ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗದೆ ಇರೋದು ಯಾವುದು? ಇಂಡಿಪೆಂಡೆಂಟ್ ಆಗಿರೋದು ಮಾಸ್ ಪರ್ಸೆಂಟ್, ppm, ಮೋಲ್ ಫ್ರಾಕ್ಷನ್, ಹಾಗೆ ಮೊಲಾಲಿಟಿ. ಓಕೆ, ಇಲ್ಲೂ ಸಹ ನೀವು ಇದು ಎರಡನ್ನೂ ನೆನ್ಪಿಟ್ಕೊಂಡ್ರೆ ಮತ್ತೆ ಎಕ್ಸಾಮ್ ನಲ್ಲಿ ಕನ್ಫ್ಯೂಸ್ ಆಗ್ತೀರಾ, ನೆನ್ಪಿಟ್ಕೊಳ್ಳಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ ಒನ್ ಯಾವ್ದಾದ್ರು. ಸಿ, ಇಲ್ಲಿ ಇದು ಆಪೋಸಿಟ್ ಆಗಿದೆ ಅಲ್ವಾ, ಒಂದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ, ಇನ್ನೊಂದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿಲ್ಲ, ಇಂಡಿಪೆಂಡೆಂಟ್ ಆಗಿದೆ. ಸೊ ಯಾವ್ದಾದ್ರೂ ಒಂದು ನೆನ್ಪಿಟ್ಕೊಳ್ಳಿ, ಮಿಕ್ಕಿರೋದು ಒಂದು ಬಂದ್ಬಿಟ್ಟು ನಿಮಗೆ ಅದಕ್ಕೆ ಆಪೋಸಿಟ್ ಆಗಿರುತ್ತೆ ಅಂತ. ಓಕೆ, ನನ್ನ ಅರ್ಥದಲ್ಲಿ ನೋಡೋದಾದ್ರೆ ಯಾವ್ದನ್ನ ನೀವು ನೆನ್ಪಿಟ್ಕೋಬಹುದು ಈಸಿಯಾಗಿ ಅಂತ ನೋಡೋದಾದ್ರೆ ಈ ಸೆಕೆಂಡ್ ಅಂದ್ರೆ 13th ಏನಿದೆ ಅದನ್ನ ನೀವು ನೆನ್ಪಿಟ್ಕೋಬೇಕು. ಅಂದ್ರೆ ಸಿ, ಮೊಲಾರಿಟಿ ಅನ್ನೋದು ಹೇಗೂ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅಲ್ವಾ, ಅದು ನಿಮಗೆ ಪ್ಲಸ್ ನೆನಪಿರುತ್ತೆ. ಓಕೆ, ನೀವು ಈ ವಿಡಿಯೋದಲ್ಲಿ ಇದನ್ನ ಮಿಸ್ಟೇಕ್ ನೋಡಿದ್ರೆ, ಸೊ ಮೊಲಾರಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾದ್ರೆ ಮೊಲಾರಿಟಿ ಅನ್ನೋದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ, ಯಾವುದು ಡಿಪೆಂಡ್ ಆಗಿಲ್ಲ. ಸೊ ಮಿಕ್ಕಿರೋದು ಓಕೆ, ಯಾವ್ದು ಕಾನ್ಸಂಟ್ರೇಷನ್ ಕೊಡ್ತಾರೆ ಅದರ್ ದೆನ್ ಮೊಲಾರಿಟಿ, ಅದೆಲ್ಲದೂ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ನೆಕ್ಸ್ಟ್, ಇಫ್ ದ ಡಿಸೊಲ್ಯೂಷನ್ ಪ್ರೊಸೆಸ್ ಈಸ್ ಎಂಡೋಥರ್ಮಿಕ್, ದ ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಾಲ್ಯೂಟ್ ಇನ್ ಎ ಲಿಕ್ವಿಡ್ ಡ್ಯಾಶ್ ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸಿ, ಇಲ್ಲೂ ಅಷ್ಟೇ, ಈ ಪ್ರೊಸೆಸ್ ಏನಾದ್ರೂ ಎಂಡೋಥರ್ಮಿಕ್ ಆಗಿದ್ರೆ, ಓಕೆ, ಎಂಡೋಥರ್ಮಿಕ್ ಆಗಿದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ್ರೆ ಇಲ್ಲಿ ಈ ಸಾಲ್ಯೂಟ್ ಏನಿರುತ್ತೆ ಇನ್ ಎ ಲಿಕ್ವಿಡ್ ಅದು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆ, ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಂಡೋಥರ್ಮಿಕ್ ಆದ್ರೆ ಇನ್ಕ್ರೀಸ್ ಆಗುತ್ತೆ, ಯಾವಾಗ ಟೆಂಪರೇಚರ್ ಜಾಸ್ತಿ ಆದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಎರಡೂನು ಇನ್ಕ್ರೀಸ್ ಆಗುತ್ತೆ, ಯಾವುದು? ಟೆಂಪರೇಚರ್ ಹಾಗೆ ಸಾಲ್ಯುಬಿಲಿಟಿ, ಯಾವಾಗ ಈ ಪ್ರೊಸೆಸ್ ಎಂಡೋಥರ್ಮಿಕ್ ಆಗಿದ್ರೆ. ಓಕೆ, ಸೊ ಇನ್ ಎಂಡೋಥರ್ಮಿಕ್
ಟೆಂಪರೇಚರ್ ಏನಾದರೂ ಇನ್ಕ್ರೀಸ್ ಆದ್ರೆ ಅಲ್ಲಿ ಸಾಲ್ಯುಬಿಲಿಟಿ ಸಹ ನಿಮಗೆ ಇನ್ಕ್ರೀಸ್ ಆಗುತ್ತೆ, ನೆನ್ಪಿರ್ಬೇಕು. ಓಕೆ, ಇದೇ ಇನ್ನೊಂದು ರೀತಿ ಯಾವ ರೀತಿ ಕೇಳ್ಬೋದು ಕ್ವಶನ್ ಅಂದ್ರೆ, ಇದೇನಾದ್ರೂ ಎಕ್ಸೋಥರ್ಮಿಕ್ ಆಗಿದ್ರೆ ನೆನ್ಪಿಟ್ಕೊಳ್ಳಿ. ಓಕೆ, ಇಫ್ ಇಟ್ ಈಸ್ ಎಕ್ಸೋಥರ್ಮಿಕ್ ಆಗಿದ್ರೆ ಈ ಏನಿದೆ ಅದು ಎಕ್ಸೋಥರ್ಮಿಕ್ ಆದ್ರೆ ಈ ಪ್ರೊಸೆಸ್, ಅವಾಗ ಸಾಲ್ಯುಬಿಲಿಟಿ ಆಫ್ ದ ಸಾಲಿಡ್ ಸೊಲ್ಯೂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಅದು ಕಾನ್ಸ್ಟೆಂಟ್. ಓಕೆ, ಇದು ಕಾನ್ಸ್ಟೆಂಟ್. ಇಲ್ಲಿ ಏನಿದೆ ಟೆಂಪರೇಚರ್ ಇನ್ಕ್ರೀಸ್ ಆಗೋದು ಇದು ಕಾನ್ಸ್ಟೆಂಟ್. ಓನ್ಲಿ ಈ ಪ್ರೊಸೆಸ್ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ಆಗೋದ್ರಿಂದ, ಎಂಡೋಥರ್ಮಿಕ್ ಆದ್ರೆ ಸಾಲ್ಯುಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಎಕ್ಸೋಥರ್ಮಿಕ್ ಆಗೋದ್ರಿಂದ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ಓಕೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಂಡೋಥರ್ಮಿಕ್ ಇದ್ರೆ ಇನ್ಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಎಕ್ಸೋಥರ್ಮಿಕ್ ಇದ್ರೆ ಇಲ್ಲಿ ಸಾಲ್ಯುಬಿಲಿಟಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಸ್ಟೇಟ್ ಹೆನ್ರೀಸ್ ಲಾ. ಕೇರ್ಫುಲ್ ಆಗಿ ನೋಡಿ ಸ್ವಲ್ಪ. ನಾನು ಏನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೇನೆ ನಿಮಗೆ, ಇದರಲ್ಲಿ ಕೆಲವೊಂದು ಕ್ವಶನ್ಸ್ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಮೀನ್ಸ್ ಕ್ವಶನ್ಸ್ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೇನೆ. ಮೀನಿಂಗ್ ಆ ಕ್ವಶನ್ಸ್ ಏನಿದೆ ಅದೆಲ್ಲ ಈ ಕ್ವಶನ್ಸ್ ಇಂಪಾರ್ಟೆಂಟ್, ಅದರಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೀವು ಅದನ್ನ ಮಾತ್ರ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಈ ರೆಡ್ ಮಾರ್ಕ್ ಅಲ್ಲಿ ಏನಿದೆ ಕ್ವಶನ್ಸ್ ಅದು ಬಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಹೆನ್ರೀಸ್ ಲಾ. ಓಕೆ, ಸ್ಟೇಟ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು, ಹಾಗೆ ಅದರದ್ದು ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಸಹ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ KH ವ್ಯಾಲ್ಯೂಸ್ ಫಾರ್ ದ ಗ್ಯಾಸಸ್ ಆರ್ಗನ್ ಅಂಡ್ ಮೀಥೇನ್ ಇನ್ ವಾಟರ್ ಅಟ್ 298 Kelvin ಆರ್ ಸಮ್ ದಿಸ್ ಅಂಡ್ ದಿಸ್ ಬಾರ್ ರೆಸ್ಪೆಕ್ಟಿವ್ಲಿ, ವಿಚ್ ಗ್ಯಾಸ್ ಈಸ್ ಮೋರ್ ಸಾಲ್ಯುಬಲ್ ಅಟ್ ದಿಸ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಸಿ ಇಲ್ಲಿ ಯಾವುದು ಮೋರ್ ಸಾಲ್ಯುಬಲ್ ಅಂದ್ರೆ ಈ KH ವ್ಯಾಲ್ಯೂ ಏನಿರುತ್ತೆ ಅದ್ ನೆನ್ಪಿಟ್ಕೊಳ್ಳಿ. ಈ ಎರಡು ನೀವು ಎಕ್ಸಾಂಪಲ್ ನೆನ್ಪಿಟ್ಕೊಂಡ್ರೆ ಆಯ್ತು. ಓಕೆ, ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ. ಓಕೆ, ಇಲ್ಲಿ KH ವ್ಯಾಲ್ಯೂ ಬಂದ್ಬಿಟ್ಟು ಯಾವುದು ಜಾಸ್ತಿ ಇರುತ್ತೋ ಅದು ಕಡಿಮೆ ಡಿಸಾಲ್ವ್ ಆಗುತ್ತೆ. ನಿಮಗೆ ಇಲ್ಲಿ ನೆಕ್ಸ್ಟ್ ಇದನ್ನ ಕ್ಲೀನ್ ಆಗಿ ಲಾಸ್ ಎಲ್ಲ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಕಾನ್ಸೆಪ್ಟ್. KH ವ್ಯಾಲ್ಯೂ ಏನಾದ್ರೂ ಜಾಸ್ತಿ ಇದ್ರೆ ಅದ್ರದ್ದು ಸಾಲ್ಯುಬಿಲಿಟಿ ನಿಮಗೆ ಕಡಿಮೆ ಇರುತ್ತೆ. ಓಕೆ, ಸೊ ಇವೆರಡರಲ್ಲಿ ಯಾವುದು KH ವ್ಯಾಲ್ಯೂ ಜಾಸ್ತಿ ಇದೆ, ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಇದೆ ಅಲ್ವಾ. ಸೊ ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅಂದ್ರೆ ಏನು, ಇದು ನಿಮಗೆ ಕಡಿಮೆ ಡಿಸಾಲ್ವ್ ಆಗುತ್ತೆ ಅಲ್ವಾ, ಇದು ನಿಮಗೆ ಜಾಸ್ತಿ ಸಾಲ್ಯುಬಲ್ ಆಗುತ್ತೆ. ಅವ್ರು ಏನ್ ಕೇಳಿದರೆ ವಿಚ್ ಈಸ್ ಮೋರ್ ಸಾಲ್ಯುಬಲ್, ಸೊ ಇದು ಮೋರ್ ಸಾಲ್ಯುಬಲ್ ಅಲ್ವಾ. ಸೊ ಆನ್ಸರ್ ಈಸ್ ಮೀಥೇನ್. ಇನ್ನು ಒಂದು ಟಿಪ್ ನಾನು ಇಲ್ಲಿ ಏನ್ ಹೇಳೋದಂದ್ರೆ, ಈ ವ್ಯಾಲ್ಯೂ ಮೀಥೇನ್ದೇ ಹೇಗೆ, ಈ ವ್ಯಾಲ್ಯೂ ಆರ್ಗನ್ದೇ ಹೇಗೆ ಅಂತ ಕಂಡುಹಿಡಿಯೋದಂದ್ರೆ, ಸಿ ಈ ಸೆಂಟೆನ್ಸ್ ನಲ್ಲಿ ಏನಾದ್ರು ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ರೆ, ರೆಸ್ಪೆಕ್ಟಿವ್ಲಿ ಮೀನಿಂಗ್ ಅರ್ಥ ಏನು, ಸಿ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಆರ್ಗನ್ ಬರುತ್ತೆ, ಆರ್ಗನ್ ಅಂಡ್ ಮೀಥೇನ್ ಅಂತ ಬರುತ್ತೆ. ಓಕೆ, ಇಲ್ಲೂ ಅಷ್ಟೇ ಎರಡು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ದಿಸ್ ಅಂಡ್ ದಿಸ್ ಅಂತ ಹೇಳ್ಬಿಟ್ಟು. ರೆಸ್ಪೆಕ್ಟಿವ್ಲಿ ಏನಾದ್ರು ವರ್ಡ್ ಇದ್ರೆ ಇಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅದಕ್ಕೆ ಇದು ಫಸ್ಟ್ ರಿಲೇಟ್ ಇರುತ್ತೆ, ಅಂಡ್ ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಅಂಡ್ ಆದ್ಮೇಲೆ ಅದಕ್ಕೆ ಹಾಗೆ ಅದ್ರದ್ದು ಎಕ್ಸಾಂಪಲ್ ಇರುತ್ತೆ. ಸೊ ರೆಸ್ಪೆಕ್ಟಿವ್ಲಿ ಅಂತ ಬಂದ ತಕ್ಷಣ ನಿಮಗೆ ಆ ವ್ಯಾಲ್ಯೂಸ್ ಗೊತ್ತಾಗಬೇಕು ಯಾವುದು ಏನು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಸಿಲಿಂಡರ್ಸ್ ಯೂಸ್ಡ್ ಬೈ ಸ್ಕೂಬಾ ಡ್ರೈವರ್ ಈಸ್ ಡೈಲ್ಯೂಟೆಡ್ ವಿತ್ ಹೀಲಿಯಂ ಗ್ಯಾಸ್ ಬಿಕಾಸ್ ರೀಸನ್ ಕೇಳಿದ್ದಾರೆ. ನೆಕ್ಸ್ಟ್ ರೌಲ್ಟ್ಸ್ ಲಾ ಮೇಲೆ ಒಂದು ಎಕ್ಸಾಂಪಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ರೌಲ್ಟ್ಸ್ ಲಾ ಬಂದ್ಬಿಟ್ಟು ಹಾಗೆ ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು ರೆಡ್ ಅಲ್ಲಿ, ಇದೆಲ್ಲ ಅದನ್ನು ತುಂಬಾ ಇಂಪಾರ್ಟೆಂಟ್, ಇದನ್ನು ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಹಾಗೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರೌಲ್ಟ್ಸ್ ಲಾ ಕೇಳಿದ್ದಾರೆ. ಹಾಗೆ ಸಮ್ ವಿಚ್ ಈಸ್ ಮೋರ್ ವಾಲಟೈಲ್ ಅಂತ ಒಂದು ಕ್ವಶನ್ ಕೇಳಿದ್ದಾರೆ ಇದೆರಡರಲ್ಲೂ, ದಟ್ ಈಸ್ ಡೈಕ್ಲೋರೋಮೀಥೇನ್. ದ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಡಿಕ್ರೀಸಸ್ ವೆನ್ ನಾನ್ ವಾಲಟೈಲ್ ಸೊಲ್ಯೂಟ್ is added to a solvent ಅಂತ ಕೇಳಿದ್ದಾರೆ. ಓಕೆ, the vapor pressure of a solution decreases when a non-volatile solute is added to volatile solvent. Okay, non-volatile solute ನ volatile solvent ಗೆ add ಮಾಡಿದಾಗ vapor pressure of solution decrease ಆಗುತ್ತೆ. Next, arrange the following aqueous solution in decreasing order of their relative lowering pressure ಕೇಳಿದ್ದಾರೆ. Next, ethyl glycol is added as antifreeze to petrol in cold countries. Why ಅಂತ ಕೇಳಿದ್ದಾರೆ ರೀಸನ್. ಓಕೆ, ದೆನ್ ಇಲ್ಲಿ ಆಫ್ ಫ್ಯಾಕ್ಟರ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ರೈಟ್ ಎ ರಿಲೇಶನ್ಶಿಪ್ ಕೇಳಿದ್ದಾರೆ ಇಲ್ಲಿ ಬಿಟ್ವೀನ್ KB ಅಂಡ್ ಎಂಥಾಲ್ಪಿ. ದೆನ್ SI ಯೂನಿಟ್ ಆಫ್ ದಿಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ನಾನು ಇದರಲ್ಲೇ ಏನು ರೆಡ್ ಮಾರ್ಕ್ ಮಾಡಿದ್ದೀನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಗಿವ್ ಎ ಡೆಫಿನೇಷನ್ ಫಾರ್ ವ್ಯಾನ್ಸ್ ಆಫ್ ಫ್ಯಾಕ್ಟರ್ I. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದರ ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು ಆಯಿತು. ಹಾಗೆ ಸಿ ವಾಟರ್ ಫ್ರೀಸಸ್ ಅಟ್ ಟೆಂಪರೇಚರ್ ಲೋಯರ್ ದನ್ ದಟ್ ಆಫ್ ಪ್ಯೂರ್ ವಾಟರ್. ವೈ ಯು ಶುಡ್ ನೋ ದ ರೀಸನ್ ಇಲ್ಲಿ. ಓಕೆ, ದೆನ್ ಸಮ್ ವಿಚ್ ಆಫ್ ದ ಫಾಲೋಯಿಂಗ್ ಅಕ್ವೇಸ್ ಸೊಲ್ಯೂಷನ್ ಶುಡ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಓಕೆ, ಇದೆರಡರಲ್ಲೇ
ಯಾವುದು ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅಂತ ಕೇಳಿದ್ದಾರೆ. ಹಾಗೆ ರೈಟ್ ದ ಮಾಡಿಫೈಡ್ ಈಕ್ವೇಶನ್ ಟು ಕ್ಯಾಲ್ಕುಲೇಟ್ ಏನು ಡೆಲ್ಟಾ ಟಿ ಬಿ ಫಾರ್ ಐ ಈಸ್ ನಾಟ್ ಈಕ್ವಲ್ಸ್ ಟು 1. ಸಿ ಐ ಈಸ್ ನಾಟ್ ಈಕ್ವಲ್ಸ್ ಟು 1 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಮಾಡಿಫೈ ಈಕ್ವೇಶನ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ನೆಕ್ಸ್ಟ್, ವಿಚ್ ಸೊಲ್ಯೂಷನ್ ವುಡ್ ಎಕ್ಸಿಬಿಟ್ ಲೋಯರ್ ಆಸ್ಮೋಟಿಕ್ ಪ್ರೆಷರ್. ಒಂದು ಆಸ್ಮೋಟಿಕ್ ಪ್ರೆಷರ್ ಮೇಲೆ ಸಹ ಒಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದೆ. ನೆಕ್ಸ್ಟ್, ಆಸ್ಮೋಟಿಕ್ ಪ್ರೆಷರ್ ಡೆಫಿನಿಷನ್ ಗೊತ್ತಿರಬೇಕು, ಡಿಫೈನ್ ಮಾಡಬೇಕು. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಆಸ್ಮೋಟಿಕ್ ಪ್ರೆಷರ್ ಮೇಲೇನೆ ಏನಿದೆ ಡೆಫಿನಿಷನ್, ಇಫ್ ಯು ನೋ ದಟ್ ಥರೋಲಿ ಅಂದ್ರೆ ಅಲ್ಲಿ ನಿಮಗೆ ಒಂದು ಅದ್ರ ಮೇಲೆ ಸಬ್ ಕ್ವಶನ್ಸ್ ಬರ್ಬೋದು. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 2 marks ನಲ್ಲೂ ಇದನ್ನ ನಿಮಗೆ ಕೊಡ್ಬೋದು, ಇನ್ನೊಂದು ಯಾವ್ದಾದ್ರು ಕ್ವಶನ್ ಜೊತೆಗೆ. ಓಕೆ, ಅದ್ರ ಜೊತೆ ನಿಮಗೆ ಇದನ್ನ ಮರ್ಜ್ ಮಾಡಿಬಿಟ್ಟು ನಿಮಗೆ 2 marksಗೆ ಕೇಳ್ಬೋದು. ಓಕೆ, ಇದು 1 mark ಕೇಳ್ಬೋದು, 2 mark ಕೇಳ್ಬೋದು, 3 mark ಕೇಳ್ಬೋದು. ಬಟ್ ಇದು ನಿಮಗೆ 1 marksಗೆ ಕ್ಯಾರಿ ಆಗುತ್ತೆ ಇಷ್ಟ ಆನ್ಸರ್ ಬರೆದ್ರೆ. ಬಟ್ ಅದು ನಿಮಗೆ ಎಲ್ಲಾದ್ರೂ ಅಪೇರ್ ಆಗ್ಬೋದು. 1 marks ಅಲ್ಲಾದ್ರೂ ಬರ್ಬೋದು, 2 marks ಅಲ್ಲಾದ್ರೂ ಬರ್ಬೋದು, 3 marks ಅಲ್ಲಾದ್ರೂ ಬರ್ಬೋದು. ಸೊ 1 marks ನಿಮಗೆ ಅದು ಎಲ್ಲಿ ಫಿಟ್ ಆಗುತ್ತೋ ಅಲ್ಲಿ ಅದು ನಿಮಗೆ ಇದನ್ನ ಆಡ್ ಮಾಡಿರ್ತಾರೆ. ಸೊ ಐಸೋಟೋನಿಕ್ ಸೊಲ್ಯೂಷನ್ ಏನು ಅಂದ್ರೆ ನಿಮಗೆ ಗೊತ್ತಿರಬೇಕು. ಇದನ್ನೇ ಇನ್ನೊಂದು ರೀತಿ ಯಾವ ರೀತಿ ಕೇಳ್ಬೋದು ಅಂದ್ರೆ, 2 solution having same osmotic pressure at a given temperature called isotonic solution. ಓಕೆ, ಸೊ ಈ ತರ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ನಿಮ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಈ ರೀತಿ ಕ್ವಶನ್ಸ್ ನಿಮಗೆ ಗೊತ್ತೇ ಇರಬೇಕು. ಓಕೆ, ಅಂದ್ರೆ 2 solution having same osmotic pressure at a given temperature ನ ನಾವು ಐಸೋಟೋನಿಕ್ ಸೊಲ್ಯೂಷನ್ ಅಂತ ಕೇಳ್ತೀವಿ. ಅದನ್ನೇ ನಮ್ಗೆ ಇಲ್ಲಿ ಅವರು ಈ ತರಹ ಕೇಳಿದ್ದಾರೆ. ಓಕೆ, ದೆನ್ ವಾಟ್ ಈಸ್ ಆಸ್ಮೋಸಿಸ್ ಅಂತ ಕೇಳ್ಬೋದು. ಹಾಗೆ SPM. SPM ಅಂದ್ರೆ ಏನು ಅಂದ್ರೆ ಸೆಮಿ ಪರ್ಮೇಯಬಲ್ ಮೆಂಬ್ರೇನ್. ಯು ಶುಡ್ ರಿಮೆಂಬರ್ ದಿಸ್ ಒನ್. ಅದನ್ನ ಶಾರ್ಟ್ ಆಗಿ SPM ಅಂತ ಕರಿತೀವಿ. ಓಕೆ, ಹಾಗೆ ವಿಚ್ ಈಸ್ ಸಿಂಥೆಟಿಕ್ ಮೆಂಬ್ರೇನ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ವಿಚ್ ಈಸ್ ಸಿಂಥೆಟಿಕ್ ಮೆಂಬ್ರೇನ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ನಿಮಗೆ ಮೇನ್ ಏನ್ ಮೆಂಬ್ರೇನ್ ಇರುತ್ತೆ ಅದು ಬಂದ್ಬಿಟ್ಟು ಅನಿಮಲ್ ಹಾಗೆ ವೆಜಿಟೇಬಲ್ ಆರಿಜಿನ್ ಇರುತ್ತೆ. ಅನಿಮಲ್ ಹಾಗೆ ವೆಜಿಟೇಬಲ್ ಆರಿಜಿನ್ ಇಂದ ನಿಮಗೆ ಮೇನ್ ಆಗಿ ಮೆಂಬ್ರೇನ್ಸ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಅನಿಮಲ್ ಆರಿಜಿನ್ ಇಂದ ನಮಗೆ ಪಿಗ್ ಬ್ಲಾಡರ್ ಹಾಗೆ ಪಾರ್ಚ್ಮೆಂಟ್ ನಮಗೆ ಎಕ್ಸಾಂಪಲ್ ಅಂತ ನಾವು ತಗೋಬಹುದು. ಓಕೆ, ವಿಚ್ ಈಸ್ ಸಿಂಥೆಟಿಕ್ ಮೆಂಬ್ರೇನ್ ಅಂತ ಏನಿಲ್ಲಿ ಕೇಳಿದರೆ, ಅದೇ ರೀತಿ ವಿಚ್ ಈಸ್ ಅನಿಮಲ್ ಬೇಸ್ಡ್ ಮೆಂಬ್ರೇನ್ ಅಂತ ಕೇಳ್ಬೋದು, ಅಥವಾ ವಿಚ್ ಈಸ್ ಅನಿಮಲ್ ಆರಿಜಿನ್ ಮೆಂಬ್ರೇನ್ ಅಂತ ಕೇಳ್ಬೋದು. ಅಲ್ಲಿ ನಿಮಗೆ ಈ ಎಕ್ಸಾಂಪಲ್ ನ ಬರೆಯೋದು ಗೊತ್ತಿರಬೇಕು. ಸೊ ಇದು ಎರಡು ಬಂದ್ಬಿಟ್ಟು ಅನಿಮಲ್ ಆರಿಜಿನ್. ಓಕೆ, ಹಾಗೆ ಇದೆರಡೂ ಬಂದ್ಬಿಟ್ಟು ನ್ಯಾಚುರಲ್. ಓಕೆ, ಅನಿಮಲ್ ಅಲ್ಲಿ ಇರುತ್ತಲ್ವಾ, ಸೊ ನ್ಯಾಚುರಲ್ ಮೆಂಬ್ರೇನ್ ಇದು. ಇದು ಬಿಟ್ಟು ಸಿಂಥೆಟಿಕ್ ಮೆಂಬ್ರೇನ್ ಅಂತ ನಾವು ನೋಡೋದಾದ್ರೆ ಯಾವುದು ಅಂದ್ರೆ ಸೆಲೋಫೇನ್ ಅಂತ ಹೇಳಿ. ಓಕೆ, ಸೆಲೋಫೇನ್ ಮೆಂಬ್ರೇನ್ ಬಂದ್ಬಿಟ್ಟು ನಿಮಗೆ ಸಿಂಥೆಟಿಕ್ ಮೆಂಬ್ರೇನ್ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳ್ಬೋದು. ಇದರಲ್ಲಿ ಯಾವುದು ಸಿಂಥೆಟಿಕ್ ಮೆಂಬ್ರೇನ್ ಕೊಟ್ಬಿಟ್ಟು ಇದು ಇನ್ನೂ ಒಂದು ಏನೋ ಕೊಟ್ಬಿಟ್ಟು ಆಪ್ಷನ್ ಅದರಲ್ಲಿ ಇದನ್ನ ಕೊಟ್ಟಿರ್ಬೋದು. ಓಕೆ, ಅವಾಗ ನೀವು ಸಿಂಥೆಟಿಕ್ ಮೆಂಬ್ರೇನ್ ನೆನ್ಪಿಟ್ಕೋಬೇಕು. ಹಾಗೆ ನಿಮಗೇನಾದ್ರೂ ನ್ಯಾಚುರಲ್ ಆರಿಜಿನ್ ಇರೋ ಮೆಂಬ್ರೇನ್ ಯಾವುದು ಅಥವಾ ಅನಿಮಲ್ ಆರಿಜಿನ್ ಇರೋ ಮೆಂಬ್ರೇನ್ ಯಾವುದು ಅಂತ ಕೊಟ್ಬಿಟ್ಟು ಇದನ್ನು ಏನಾದರೂ ಆಡ್ ಮಾಡಿ ಇದರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಕೊಟ್ರೆ ಅವಾಗ ಇದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಯು ಶುಡ್ ನೋ ಅನಿಮಲ್ ಆರಿಜಿನ್ಗೆ ಎಕ್ಸಾಂಪಲ್ ಹಾಗೆ ವಾಟ್ ಈಸ್ ಎಕ್ಸಾಂಪಲ್ ಫಾರ್ ಸಿಂಥೆಟಿಕ್ ಮೆಂಬ್ರೇನ್ ಅಂತ ಹೇಳ್ಬಿಟ್ಟು ಇದೆರಡು ಎಕ್ಸಾಂಪಲ್ ನೀವು ನೆನ್ಪಿಟ್ಕೋಬೇಕು. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ದ ವ್ಯಾಲ್ಯೂ ಆಫ್ ಐ ಫಾರ್ ಎಥೆನೋಯಿಕ್ ಆಸಿಡ್ ಇನ್ ಬೆನ್ಝೀನ್ ಈಸ್ ಏನಾಗಿರುತ್ತೆ ಅಂತ. ಸಿ ನೆನ್ಪಿಟ್ಕೊಳ್ಳಿ, ಎಥೆನೋಯಿಕ್ ಆಸಿಡ್. ಓಕೆ, ಈ ಕ್ವಶನ್ ಕೇಳುವಾಗ ಅವರು ಡೈರೆಕ್ಟ್ ಆಗಿ ವ್ಯಾಲ್ಯೂ ಆಫ್ ಐ ಫಾರ್ ಎಥೆನೋಯಿಕ್ ಆಸಿಡ್ ಇನ್ ಬೆನ್ಝೀನ್ ಈಸ್ ಡ್ಯಾಶ್ ಅಂತ ಕೇಳ್ಬೋದು. ಓಕೆ, ಹಾಗೆ ದ ವ್ಯಾಲ್ಯೂ ಆಫ್ ಐ ಫಾರ್ ಅಸಿಟಿಕ್ ಆಸಿಡ್ ಇನ್ ಬೆನ್ಝೀನ್ ಈಸ್ ಡ್ಯಾಶ್ ಅಂತ ಕೇಳ್ಬೋದು. ಓಕೆ, ಅಂದ್ರೆ ಎಥೆನೋಯಿಕ್ ಆಸಿಡ್ ಅಂದ್ರೆ ಅಸಿಟಿಕ್ ಆಸಿಡ್, ಎರಡು ಮೀನಿಂಗ್ ಸೇಮ್. ಓಕೆ, ಈ ಕ್ವಶನ್ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಕೇಳ್ಬೋದು ಅಥವಾ ಈ ರೀತಿ ಎರಡು ಬ್ರಾಕೆಟ್ ಅಲ್ಲಿ ಕೇಳೋ ಡೌಟ್ ನನಗೆ. ಓಕೆ, ಇದನ್ನ ಮೆನ್ಷನ್ ಮಾಡಿರ್ತಾರೆ ಅಥವಾ ಇದನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಯಾವುದು ಅಂತ ನೋಡೋದಾದ್ರೆ ಅಸಿಟಿಕ್ ಆಸಿಡ್ ಇನ್ ಬೆನ್ಝೀನ್ ಅಲ್ಲಿ ನಾವು ನೋಡಿದ್ರೆ ಐ ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ ನಿಯರ್ಲಿ 0.5. ಓಕೆ, ಅಥವಾ 1/2 ಈಸ್ ನಥಿಂಗ್ ಬಟ್ 0.5 ಅಲ್ವಾ. ಸೊ ಈ ಎರಡು ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಇನ್ನೊಂದು ಈ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದ್ರೆ ದ ವ್ಯಾಲ್ಯೂ ಆಫ್ ಐ ಫಾರ್ ಎಥೆನೋಯಿಕ್ ಆಸಿಡ್ ಇನ್ ಬೆನ್ಝೀನ್ ಅಥವಾ ಅಸಿಟಿಕ್ ಆಸಿಡ್ ಇನ್ ಬೆನ್ಝೀನ್ ಈಸ್ ಲೆಸ್ ದ್ಯಾನ್ 1, ಈಕ್ವಲ್ಸ್ ಟು 1, ಓಕೆ, ಅಥವಾ ಗ್ರೇಟರ್ ದ್ಯಾನ್ 1 ಆರ್ ಈಸ್ 0 ಅಂತ ಕೇಳ್ಬೋದು. ಸೊ ಇದರಲ್ಲಿ ಯಾವುದು ಆನ್ಸರ್? ಸಿ 0.5. 0.5 ಈಸ್ ವಾಟ್? 0.5 ಈಸ್ ನಥಿಂಗ್ ಬಟ್ ಇದು ಈ ಗ್ರೇಟರ್ ದ್ಯಾನ್ 1 ಬರಲ್ಲ, ಈಕ್ವಲ್ಸ್ ಟು 1 ಬರಲ್ಲ,
is 0 ಬರಲ್ಲ, it is less than 1 ಬರುತ್ತೆ. ಓಕೆ, ಸೊ ದಿಸ್ ಈಸ್ ಕರೆಕ್ಟ್ ಆನ್ಸರ್ ಇಲ್ಲಿ. ಓಕೆ, ಯು ಶುಡ್ ನೋ ವ್ಯಾಲ್ಯೂ ಡೈರೆಕ್ಟ್ಲಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ನಿಯರ್ಲಿ 0.5. ಓಕೆ, ಎಕ್ಸಾಕ್ಟ್ ಆಗಿ ಬೇಡ, ನಿಯರ್ಲಿ 0.5. ಓಕೆ, ದೆನ್ ದ ವ್ಯಾಲ್ಯೂ ಆಫ್ ಐ ಫಾರ್ ಅಕ್ವೇಸ್ KCl ಸೊಲ್ಯೂಷನ್ ಈಸ್, ಇದು ಅಷ್ಟೇ, ಇದು ಎಷ್ಟು ಇಂಪಾರ್ಟೆಂಟು ಹಾಗೆ ಇದು ಇಂಪಾರ್ಟೆಂಟ್. ಈ ರೀತಿ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಆ ರೀತಿನೂ ಈ ಕ್ವಶನ್ ಕೇಳ್ಬೋದು. ನಿಮಗೆ ಗೊತ್ತಿರಬೇಕು ಅಕ್ವೇಸ್ KCS ಸೊಲ್ಯೂಷನ್ ಬಂದ್ಬಿಟ್ಟು ಕ್ಲೋಸ್ ಟು 2 ಇರುತ್ತೆ. ಓಕೆ, ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 2 ಇರುತ್ತೆ, ಐ ವ್ಯಾಲ್ಯೂ. ಓಕೆ, ಅಸಿಟಿಕ್ ಆಸಿಡ್ ಅಥವಾ ಎಥೆನಾಯಿಕ್ ಆಸಿಡ್ ಇನ್ ಬೆನ್ಝೀನ್ ಬಂದ್ಬಿಟ್ಟು 0.5 ಇರುತ್ತೆ ನಿಯರ್ಲಿ. ಹಾಗೆ ಅಕ್ವೇಸ್ KCl ಸೊಲ್ಯೂಷನ್ ಬಂದ್ಬಿಟ್ಟು 2 ವ್ಯಾಲ್ಯೂ ಇರುತ್ತೆ ಕ್ಲೋಸ್ ನಿಯರ್ಲಿ, ಯಾವುದು ಐ ವ್ಯಾಲ್ಯೂ ಬಂದ್ಬಿಟ್ಟು. ಓಕೆ, ದೆನ್ because of low concentration of O2 in the blood and tissue of people living at high altitude suffer from a disease called anoxia. This is also very, very important. Okay, you have to add number here. I don't know why I forget. Okay, then state Raoult's law. Okay, idu tumba important question. Okay, hage binary liquid mixture that form maximum boiling azeotrope at a specific composition is nitric acid plus water. Okay, then which of the following is colligative property? Colligative property ಯಾವ್ದಿರುತ್ತೆ ಅಂತಂದ್ರೆ ಆಸ್ಮೋಟಿಕ್ ಪ್ರೆಷರ್ಗೆ ಇರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಏನಾದ್ರೂ ಅವರು ಆಪ್ಷನ್ಸ್ ಕೊಟ್ರೆ ಆಸ್ಮೋಸಿಸ್ ಅಂತಾನೂ ಮೆನ್ಷನ್ ಮಾಡಿರ್ಬೋದು. ಓಕೆ, ಆಸ್ಮೋಸಿಸ್ ಬಂದ್ಬಿಟ್ಟು ಅದೇನಾದ್ರೂ ಮೆನ್ಷನ್ ಆಗಿದ್ರೆ ಅದನ್ನ ಟಿಕ್ ಮಾಡಬೇಡಿ. ಓಕೆ, ಪ್ರೆಷರ್ ಇರಬೇಕು ಇಲ್ಲಿ, ಆಸ್ಮೋಟಿಕ್ ಪ್ರೆಷರ್ ಇರಬೇಕು, ಅದನ್ನ ಟಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್, ಹೌ ಡಸ್ ದ ಸೈಜ್ ಆಫ್ ಬ್ಲಡ್ ಸೆಲ್ಸ್ ಚೇಂಜ್ ವೆನ್ ಪ್ಲೇಸ್ಡ್ ಇನ್ ಅನ್ ಅಕ್ವೇಸ್ ಸೊಲ್ಯೂಷನ್ ಕಂಟೈನಿಂಗ್ ಮೋರ್ ದನ್ 0.9% ಸೋಡಿಯಂ ಕ್ಲೋರೈಡ್? ಬ್ಲಡ್ ಸೆಲ್ ನ ಏನಾದ್ರೂ ನಲ್ಲಿ ಹಾಕಿದ್ರೆ ಏನಾಗುತ್ತೆ? ಓಕೆ, ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತೆ? ಇದಕ್ಕೆ ಕಮೆಂಟ್ ಮಾಡಿ ನೋಡೋಣ. ಓಕೆ, ಏನಾಗುತ್ತೆ ಅಂತ ಹೇಳಿ. ಹೌ ಡಸ್ ದ ಸೈಜ್ ಆಫ್ ದ ಬ್ಲಡ್? ಓಕೆ, ಇವಾಗ ಏನು ನೋಡಬೇಡಿ. ಓಕೆ, ಏನು ಸರ್ಚ್ ಮಾಡಬೇಡಿ, ಬುಕ್ ನೋಡಬೇಡಿ, ಜಸ್ಟ್ ಟೈಪ್ ನಿಮಗೆ ಕಾನ್ಸೆಪ್ಟ್ ಮೇಲೆ. ಇದಕ್ಕೊಂದು ಹಿಂಟ್ ಏನು ಅಂದ್ರೆ ಇಲ್ಲಿ ಇದು ಆಸ್ಮೋಸಿಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಇದು ನೀವು ಜಸ್ಟ್ ಸಿ ಹಿಯರ್ ಏನಾಗುತ್ತೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೌ ಡಸ್ ದ ಸೈಜ್ ಆಫ್ ದ ಬ್ಲಡ್ ಸೆಲ್ಸ್ ಚೇಂಜ್ ವೆನ್ ಪ್ಲೇಸ್ಡ್ ಇನ್ ಅನ್ ಅಕ್ವೇಸ್ ಸೊಲ್ಯೂಷನ್ ಕಂಟೈನಿಂಗ್ ಮೋರ್ ದೆನ್ 0.9% ಸೋಡಿಯಂ ಕ್ಲೋರೈಡ್? ಅಂದ್ರೆ ಬ್ಲಡ್ ಸೆಲ್ ನ ತಗೊಂಡ್ಬಿಟ್ಟು ನೀವೇನಾದ್ರೂ ಸೋಡಿಯಂ ಕ್ಲೋರೈಡ್ ನಲ್ಲಿ ಆಡ್ ಮಾಡಿದ್ರೆ ಬ್ಲಡ್ ಸೆಲ್ಸ್ ನ, ಅದರ ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ? ಇಷ್ಟೇ ಆನ್ಸರ್ ಇರೋದು. ಓಕೆ, ಇಲ್ಲಿ ಅವ್ರು ಕನ್ಫ್ಯೂಸ್ ಮಾಡೋದಕ್ಕೆ ಅಕ್ವೇಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಅಕ್ವೇಸ್ ಅಂದ್ರೆ ಮತ್ತೆ ಇಲ್ಲಿ ನೀವು ವಾಟರ್ ಅಂತ ಹೇಳ್ಬಿಡುದು, ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಸಿ ಕಂಟೈನಿಂಗ್ ಮೋರ್ ದನ್ ಇಷ್ಟು % ಸೋಡಿಯಂ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಲ್ಟಿಮೇಟ್ಲಿ ಬಂದ್ಬಿಟ್ಟು ಸಾಲ್ಟ್ ಸೊಲ್ಯೂಷನ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಬ್ಲಡ್ ಸೆಲ್ ಸೈಜು ಹೇಳಬೇಕು, ಕಮೆಂಟ್ ಮಾಡಿ. ನೆಕ್ಸ್ಟ್, ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಓಕೆ, ನಾನು ಏನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ 1 ಮಾರ್ಕ್ಸ್ ಕ್ವಶನ್ಸು, ಆ 1 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಈ 2 ಮಾರ್ಕ್ಸ್ ಕ್ವಶನ್ ನಲ್ಲೂ ಬರಬಹುದು. ಪ್ಲೀಸ್ ರೀಡ್ ದೀಸ್ 1 ಮಾರ್ಕ್ ಕ್ವಶನ್ಸ್ ಆಲ್ಸೋ. ಓಕೆ, ಬಿಕಾಸ್ ದೇ ಮೇ ಅಪಿಯರ್ ಆಸ್ ಡೈರೆಕ್ಟ್ ಟೈಪ್ ಕ್ವಶನ್ಸ್ ಇನ್ 2 ಮಾರ್ಕ್ ಆರ್ 3 ಮಾರ್ಕ್ಸ್. ಓಕೆ, ಹಾಗೆ ಈ 2 ಮಾರ್ಕ್ಸ್ ಕ್ವಶನ್ ಸಹ 3 ಮಾರ್ಕ್ ಅಲ್ಲಿ ಅಪಿಯರ್ ಆಗ್ಬೋದು. ಯಾವ ರೀತಿ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸಿ ಹಿಯರ್, ಇಲ್ಲಿ ಏನ್ ಹೇಳಿದ್ದಾರೆ, ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಬಂದ್ರೆ ಶಾರ್ಟ್ ಆನ್ಸರ್ ಅಂತ ಹೇಳಿದ್ದಾರೆ. ಓಕೆ, ಇದು ಸಮ್ ಟೈಮ್ಸ್ 3 ಮಾರ್ಕ್ಸ್ ಅಲ್ಲೂ ಇದನ್ನ ಕೇಳ್ಬೋದು. ಓಕೆ, ಯಾವ ತರ ಇದನ್ನ ಕೇಳ್ಬೋದು ಅಂತ ಅಂದ್ರೆ ನಾನು ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಹೆನ್ರೀಸ್ ಲಾ, ಇದು ನಾನು ಫಸ್ಟ್ ಕೊಟ್ಟಿದೆ ಅಲ್ವಾ, ಹೆನ್ರೀಸ್ ಲಾ, ಸ್ಟೇಟ್ ಹೆನ್ರೀಸ್ ಲಾ ಅಂತ 1 ಮಾರ್ಕ್ ಅಲ್ಲೂ ಕೊಟ್ಟಿದ್ದೀನಿ. ಸೊ ಅದ್ರಲ್ಲಿ ಏನಾದ್ರು ಕೆಲವೊಂದು ಮಿಸ್ ಆಗಿದ್ರೆ ಇದನ್ನು ನಿಮಗೆ ಅಲ್ಲಿ ಆಡ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ, ಇಲ್ಲಿ 2 ಮಾರ್ಕ್ಸ್ಗೆ ಇಷ್ಟು ಕ್ವಶನ್ ಕೇಳಿದ್ದಾರೆ ಅಂದ್ರೆ 1 ಮಾರ್ಕಿಗೆ ಜಸ್ಟ್ ಸ್ಟೇಟ್ ಹೆನ್ರೀಸ್ ಲಾನು ಕೇಳ್ಬೋದು. ಓಕೆ, ಅಥವಾ ಈ ಕ್ವಶನ್ ಇಂದ ಇದನ್ನಾದ್ರೂ ಕೇಳ್ಬೋದು. ಸೊ ಈ ಕ್ವಶನ್ಸ್ ನಾವು ಇದೇ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದು 1 ಮಾರ್ಕ್ ಅಲ್ಲಾದ್ರೂ ಬರ್ಬೋದು, 2 ಮಾರ್ಕ್ ಅಲ್ಲಾದ್ರೂ ಬರ್ಬೋದು. ಇದೇ 2 ಮಾರ್ಕ್ ಕ್ವಶನ್ 3 ಮಾರ್ಕ್ಸ್ ಅಲ್ಲಾದ್ರೂ ಬರ್ಬೋದು. 2 + 1 ಮಾರ್ಕ್ ಕ್ವಶನ್ ಮಿಕ್ಸ್ ಮಾಡ್ಬಿಟ್ಟು 3 ಮಾರ್ಕ್ಸ್ ಕೊಡ್ಬೋದು. ಸೊ ಆಲ್ ಕ್ವಶನ್ ಆರ್ ಇಂಪಾರ್ಟೆಂಟ್. ಓಕೆ, ಪ್ಲೀಸ್ ಸ್ಟಡಿ ಆಲ್ ಆಫ್ ದೀಸ್ ಕ್ವಶನ್ಸ್. ಫಸ್ಟ್, ಸ್ಟೇಟ್ ಹೆನ್ರೀಸ್ ಲಾ. ಅಕ್ವಾಟಿಕ್ ಸ್ಪೀಸೀಸ್ ಆರ್ ಮೋರ್ ಕಂಫರ್ಟಬಲ್ ಟುವರ್ಡ್ಸ್ respiration in cold water than in warm water. Why? Okay, this is also important question. ಹಾಗೆ ಹೆನ್ರೀಸ್ ಲಾ ಕೇಳ್ಬಿಟ್ಟು ಅದರದ್ದು ಈಕ್ವೇಶನ್ ಕೇಳ್ಬೋದು. ಓಕೆ, ಪಾಸಿಬಿಲಿಟಿ. ಹಾಗೆ ವಾಟ್ ಆರ್ ದ ಬೈನರಿ ಸೊಲ್ಯೂಷನ್ ಕೇಳ್ಬಿಟ್ಟು ಅಡಿಷನ್ ಟು ದಿಸ್ ಕ್ವಶನ್ ಏನ್ ಕೇಳ್ಬೋದು ಫಾರ್ 2 ಮಾರ್ಕ್ಸ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಎ ಗ್ಯಾಸ್ ಕೇಳ್ಬೋದು. ಈ ಆನ್ಸರ್ ಬಂದ್ಬಿಟ್ಟು ನಾನು 1 ಮಾರ್ಕ್ಸ್ ಕ್ವಶನ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಈ ರೀತಿ ಅವ್ರು 1 ಮಾರ್ಕ್ ಕ್ವಶನ್ ಇಲ್ಲಿಗೆ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್, ಡ್ರಾ ದ ಗ್ರಾಫ್ ಆಫ್ partial pressure of a gas
in vapor phase versus mole fraction of the gas in solution. What is the slope of a line equal to ಅಂತ ಕೇಳ್ಬೋದು. Next, differentiate molality of a solution. Which one of these varies with temperature? Okay, ಇದನ್ನ 1 marks ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಲ್ವಾ ನಿಮಗೆ. ಯಾವುದನ್ನ? which one of these varies with temperature ಅಂತ ಹೇಳ್ಬಿಟ್ಟು. ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರೋದು ಯಾವುದು? ಮೊಲಾರಿಟಿ ಅಲ್ವಾ. ಸೊ ಮೊಲಾರಿಟಿ ಬಂದ್ಬಿಟ್ಟು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿ, ಮೊಲಾರಿಟಿ ವೇರೀಸ್ ವಿತ್ ಟೆಂಪರೇಚರ್. ಓಕೆ, ನೆಕ್ಸ್ಟ್ ಏನಾದ್ರು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ಇಲ್ಲಿ ಮೊಲಾರಿಟಿ ಅಂದ್ರೆ ಏನ್ ಡೆಫಿನಿಷನ್ ಕೊಡಿ, ಮೊಲಾಲಿಟಿ ಅಂದ್ರೆ ಏನ್ ಡೆಫಿನಿಷನ್ ಕೊಡಿ. ಈ ಎಕ್ಸಾಂಪಲ್ ಬಿಟ್ಟು ಓಕೆ ಯಾವುದು ನಿಮಗೆ ವೇರಿ ಆಗುತ್ತೆ ಅಂತ ಇದನ್ನ ಅವರು ಕೇಳೋದ್ ಬಿಟ್ಟು ಇದನ್ನೇ 2 marks ಕೇಳಿದ್ರೆ ಕೇಳ್ಬೋದು. ಇದಷ್ಟನ್ನೇ ಓಕೆ, ಇಲ್ಲಿಂದ ಇಲ್ಲಿವರೆಗೂ ಕೇಳಿದ್ರೆ 2 marks ಹೇಗೆ ಕೇಳ್ಬೋದು? ರೈಟ್ 2 differences between molarity and molality ಅಂತ ಕೇಳ್ಬೋದು. ಓಕೆ, ಇದನ್ನ 3 marks ಕೇಳಿದ್ರೆ ಹೇಗೆ ಕೇಳ್ಬೋದು? ರೈಟ್ 3 differences between molarity and molality of a solution ಅಂತ ಕೇಳ್ಬೋದು. ಓಕೆ, 3 differences ಹೇಗೆ ಬರಿಬಹುದು ನಾವು ಮ್ಯಾಕ್ಸಿಮಮ್ ವರ್ಗು ಅಂದ್ರೆ ಸಿ ಆಲ್ರೆಡಿ ಇಲ್ಲಿ ಮೆನ್ಷನ್ ಆಗಿದೆ. ಮೊಲಾಲಿಟಿ ಡೆಫಿನೇಷನ್ 1 ಆಗುತ್ತೆ. ಓಕೆ, ಇದ್ರದ್ದು ನೀವೇನಾದ್ರೂ ಎಕ್ಸ್ಪ್ರೆಷನ್ ಬರೆದ್ರೆ ಸೆಕೆಂಡ್ ಡಿಫರೆನ್ಸ್ ಆಗುತ್ತೆ. ಹಾಗೆ ಈ ಕಾನ್ಸೆಪ್ಟ್ ಗೊತ್ತಲ್ವಾ ನಿಮಗೆ, ಮೊಲಾರಿಟಿ ವೇರೀಸ್ ವಿತ್ ಟೆಂಪರೇಚರ್ ಅಂತ ಹೇಳ್ಬಿಟ್ಟು. ಸೊ ಮೊಲಾರಿಟಿ ಬಂದ್ಬಿಟ್ಟು ಟೆಂಪರೇಚರ್ ಜೊತೆ ವೇರಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಮೊಲಾಲಿಟಿ ಟೆಂಪರೇಚರ್ ಜೊತೆ ವೇರಿ ಆಗಲ್ಲ ಅಂತ ಹೇಳ್ಬೋದು. ಅದನ್ನೇ ನೀವು ಮೊಲಾರಿಟಿ ಬಂದ್ಬಿಟ್ಟು ಟೆಂಪರೇಚರ್ ಡಿಪೆಂಡೆಂಟ್, ಹಾಗೆ ಮೊಲಾಲಿಟಿ ಬಂದ್ಬಿಟ್ಟು ಟೆಂಪರೇಚರ್ ಇಂಡಿಪೆಂಡೆಂಟ್ ಅಂತ ನೀವು 3 ಡಿಫರೆನ್ಸಸ್ ನ ಇಲ್ಲಿ ನೀವು ಲಿಸ್ಟ್ ಮಾಡ್ಕೋಬಹುದು. ಓಕೆ, ಈ ರೀತಿ ಒಂದು ಕ್ವಶನ್ ನ ಈ 2 marks ನಲ್ಲಿ ಬರೋ ಕ್ವಶನ್ ನ ಅವರು ನಿಮಗೆ 1 mark ಅಲ್ಲೂ ಕೇಳ್ಬೋದು, 2 marks ಅಲ್ಲೂ ಕೇಳ್ಬೋದು. ಹಾಗೆ ಇದನ್ನ ದೇ ಮೇ ಆಸ್ಕ್ ಫಾರ್ 3 marks. ಓಕೆ, ಸೊ ಈ ರೀತಿ ನೀವು ಇದನ್ನ ಯಾವ ರೀತಿ ಏನಾದ್ರೂ ನಾನು ಇಲ್ಲಿ ಹೇಳಿದ್ರೆ ಒಂದು ಡಿಫರೆನ್ಸ್ ಬರೀರಿ ಅಂತ, ಅದನ್ನ ಟ್ರೈ ಟು ನೀವು ಅದನ್ನ 3 ಮಾಡ್ಕೊಳೋದಕ್ಕೆ ಅದನ್ನ ಟ್ರೈ ಮಾಡಿ. ಏನಕ್ಕಂದ್ರೆ ಈ ಚಾಪ್ಟರ್ ಇಂದ ನಿಮಗೆ ಓನ್ಲಿ 1, 2 ಹಾಗೆ 3 marks ಗೆ ಕೇಳೋ ಚಾನ್ಸಸ್ ಇರೋದು. ಓಕೆ, 5 marks ಗೆ ಇಲ್ಲ. ಸೊ ನೀವು ಮ್ಯಾಕ್ಸಿಮಮ್ 3 ಡಿಫರೆನ್ಸಸ್ ಅಥವಾ 3 ಟೈಪ್ಸ್ ನ ನೀವು ಇಲ್ಲಿ ಏನಿರುತ್ತೆ ಅದನ್ನ ಲಿಸ್ಟ್ ಮಾಡ್ತಾ ಹೋಗ್ಬೇಕು ಈ ಚಾಪ್ಟರ್ ಇಂದ. ನೆಕ್ಸ್ಟ್, how does the boiling point of solvent varies when a non-volatile solute is dissolved in it? Give reason ಅಂತ ಹೇಳಿದ್ದಾರೆ. ಓಕೆ, is also very very important. Next, mention any 2 or 3 factors affecting solubility of a gas in a liquid ಅಂತ ಕೇಳಿದ್ವಿ. ಓಕೆ, ಅಂದ್ರೆ ಇಲ್ಲಿ 2 factors ಏನಾದ್ರು ಕೇಳಿದ್ರೆ 2 marks ಬರುತ್ತೆ. 3 factors ಏನಾದ್ರೂ ಅವ್ರು ಕೇಳಿದ್ರೆ ಅಲ್ಲಿ ನಿಮಗೆ ಅಲ್ಲಿ 3 marks ಕ್ಯಾರಿ ಆಗ್ತಿರುತ್ತೆ ಅದು. ಹಾಗೆ ಯಾವ್ದಾದ್ರು 1 factor ನ ನೀವು ಮೆನ್ಷನ್ ಮಾಡಿ ಅಂದ್ರೆ ಅದನ್ನ 1 mark ಕ್ವಶನ್ ಅಲ್ಲೂ ಕೇಳ್ಬೋದು. ಓಕೆ, ಸೊ ನಿಮ್ಗೆ ಮಿನಿಮಮ್ 3 factors ಗೊತ್ತಿರಬೇಕು. ವಾಟ್ ಆರ್ ಅಜಿಟೋಟ್ರೋಪ್ಸ್? ವಾಟ್ ಟೈಪ್ ಆಫ್ ಸೊಲ್ಯೂಷನ್ ಫಾರ್ಮ್ ಮಿನಿಮಮ್ ಬಾಯ್ಲಿಂಗ್ ಅಜಿಟೋಟ್ರೋಪ್ಸ್? ರೈಟ್ ಎನಿ 3 differences between ideal and non ideal solutions. ಓಕೆ, ಇದನ್ನ 1 marks ಗೂ ಕೇಳ್ಬೋದು, 2 marks ಗೂ ಕೇಳ್ಬೋದು, 3 marks ಗೂ ಕೇಳ್ಬೋದು. ಓಕೆ, ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್. 1 mark ಗೆ ಕೇಳಿದ್ರೆ 1 ಡಿಫರೆನ್ಸ್, 2 mark ಗೆ ಕೇಳಿದ್ರೆ 2 ಡಿಫರೆನ್ಸ್, 3 marks ಗೆ ಕೇಳಿದ್ರೆ 3 ಡಿಫರೆನ್ಸಸ್ ಬರಿಬೇಕು. ದೆನ್ ಇಲ್ಲಿ ಮೋಲ್ ಫ್ರಾಕ್ಷನ್ ಹಾಗೆ ವೇಪರ್ ಪ್ರೆಷರ್ದು ಗ್ರಾಫ್ ಯು ಶುಡ್ ರಿಮೆಂಬರ್. ಸಿ, ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ನಾನ್ ವೊಲಟೈಲ್ ಸಾಲ್ಯೂಟ್ ನ ಡಿಸಾಲ್ವ್ ಮಾಡಿದಾಗ ವೇಪರ್ ಪ್ರೆಷರ್ ಏನಾಗುತ್ತೆ, ಹಾಗೆ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈ ರೀತಿ ಅವ್ರು ಇದನ್ನ ಡೈರೆಕ್ಟ್ ಆಗಿ 2 marks ಗೆ ಕೇಳ್ಬೋದು. ಓಕೆ, ಈ ರೀತಿ ಕ್ವಶನ್ ಕೊಟ್ಬಿಟ್ಟು, ಅಥವಾ ಇದನ್ನೇ 1 marks ಗೆ ಅವ್ರು ಏನಾದ್ರು ಕೇಳಿದ್ರೆ ಸಿ ನಾನ್ ವೊಲಟೈಲ್ ಸಲ್ಯೂಟ್ ನ ಡಿಸಾಲ್ವ್ ಮಾಡಿದಾಗ ವೇಪರ್ ಪ್ರೆಷರ್ ಏನಾಗುತ್ತೆ ಅಂತ ಇಂಡಿವಿಜುವಲ್ ಆಗಿ 1 mark ಕೇಳ್ಬೋದು. ಓಕೆ, ಹಾಗೆ ನಾನ್ ವೊಲಟೈಲ್ ಲಿಕ್ವಿಡ್ ಸಲ್ಯೂಟ್ ನ ಡಿಸಾಲ್ವ್ ಮಾಡಿದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ ಅಂತ 1 mark ಗೆ ಕೇಳ್ಬೋದು. ಇದನ್ನೇ ಇನ್ನು ಯಾವ ರೀತಿ ಕೇಳ್ಬೋದು 2 marks ಗೆ ಅಂದ್ರೆ, ಹೌ ಡಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ solvent varies when a non-volatile solute is dissolved in it? Give reason ಅಂತ ಕೇಳಿದ್ದಾರೆ. ಓಕೆ, ಅದು ಯಾವ ರೀತಿ ವೇರಿ ಆಗುತ್ತೆ ಹಾಗೆ ರೀಸನ್ ಬರೆದ್ರೆ ನಿಮಗೆ ಇಲ್ಲಿ 2 marks ಬರುತ್ತೆ. ಓಕೆ, ಹಾಗೆ ಹೌ ಡಸ್ ದ ವೇಪರ್ ಪ್ರೆಷರ್ ಆಫ್ ಎ ಸಾಲ್ವೆಂಟ್ ವೇರೀಸ್ ವೆನ್ ಎ volatile solute is dissolved in it? Give reason ಅಂತ ಹೇಳಿದ್ದಾರೆ. ಓಕೆ, ಇದು ಬರೆದ್ರು ನಿಮಗೆ 2 marks ಬರುತ್ತೆ. ಓಕೆ, ಸೊ ಈ ನೀವು 1 ಕ್ವಶನ್ ಓದೋದ್ರಿಂದ ಅದು ನಿಮಗೆ ಇದೆರಡು ಕೇಳ್ಬಿಟ್ಟು 2 marks ಬರ್ಬೋದು, ಅಥವಾ ಇದನ್ನೇ 1 ಕೇಳ್ಬಿಟ್ಟು ರೀಸನ್ ಬರೆದ್ರೆ 2 marks ಬರ್ಬೋದು. ಈ ವೇಪರ್ ಪ್ರೆಷರ್ ನ ಅಷ್ಟೇ ತಗೊಂಡ್ಬಿಟ್ಟು ನೀವು ಅದಕ್ಕೊಂದು ರೀಸನ್ ಬರೆದ್ರೆ 2 marks ಬರ್ಬೋದು. ಹಾಗೆ ಅಥವಾ ಇದನ್ನು 1 mark ಅಲ್ಲಿ ಕೇಳೋ ಚಾನ್ಸಸ್ ಸಹ ಇದೆ. ನೆಕ್ಸ್ಟ್, ಕೊಲಿಜೇಟಿವ್ ಪ್ರಾಪರ್ಟೀಸ್ ಮೇಲೆ ಕ್ವಶನ್ ಸಹ ಇಂಪಾರ್ಟೆಂಟ್. ಹೌ ಡಸ್ ದ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸಾಲ್ವೆಂಟ್ ವೇರಿ ವೆನ್ ಎ ನಾನ್ ವೊಲಟೈಲ್ ಸಲ್ಯೂಟ್ ಈಸ್ ಆಡೆಡ್ ಟು ಇಟ್? ಓಕೆ, ಇನ್ 2 marks ಗೆ ಕೇಳ್ತಾರೆ. ಅಂದ್ರೆ ನೀವು ನಾನ್ ವೊಲಟೈಲ್ ಸಲ್ಯೂಟ್ ನ ಏನಾದ್ರೂ ಆಡ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಏನಾಗುತ್ತೆ
ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ. ಓಕೆ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಇದೆರಡು ಅಂತ ನೀವು ಬರೆದ್ರೆ 2 ಮಾರ್ಕ್ಸ್. ಓಕೆ, ನೆಕ್ಸ್ಟ್ molecular mass of polymer or protein are more often determined by measuring osmotic pressure rather than by any other colligative properties. Give 2 reasons ಅಂತ ಕೇಳಿದೆ. ಓಕೆ, you have to write 2 reasons. ನೆಕ್ಸ್ಟ್ ಆಲ್ರೆಡಿ ನಾನು ಕಮೆಂಟ್ ಮಾಡೋದಕ್ಕೆ ಏನ್ ಹೇಳಿದ್ದೆ ನಿಮಗೆ, ಕ್ವಶನ್ಗೆ ಒಂದು ಆನ್ಸರ್, ಅದು ರಿಲೇಟೆಡ್ ಇದು. ಓಕೆ, ವಾಟ್ ಈಸ್ ದ ಅಬ್ಸರ್ವೇಷನ್ made when blood cells are placed in saturated salt solution? What are such solutions called ಅಂತ ಹೇಳಿದೆ. ಓಕೆ, ಇಲ್ಲಿ ನಿಮಗೆ ಏನಾಗುತ್ತೆ, ಬ್ಲಡ್ ಸೆಲ್ಸ್ ನ ಏನಾದ್ರೂ ನೀವು ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಬ್ಲಡ್ ಸೆಲ್ಸ್ ಕೊಲ್ಯಾಪ್ಸ್ ಆಗುತ್ತೆ ಅಲ್ವಾ, ರೈಟ್. ಸೊ ನಿಮಗೇನಾದ್ರೂ ಇಲ್ಲಿ ಬ್ಲಡ್ ಸೆಲ್ಸ್ ನ ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಹಾಕಿದ್ರೆ ಅದು ಕೊಲ್ಯಾಪ್ಸ್ ಆಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಆಸ್ಮೋಸಿಸ್ ಅಂತ ಕೇಳಬಹುದು. ಹಾಗೆ ಈ ಕ್ವಶನ್ ಅದಕ್ಕೆ ಜಾಯಿನ್ ಮಾಡಬಹುದು. ಓಕೆ, ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಇದನ್ನಷ್ಟೇ ಕೇಳಿದ್ರೆ 1 ಮಾರ್ಕ್ ಕೇಳ್ಬೋದು, ಇದೆರಡು ನಿಮಗೆ ತಗೊಂಡ್ರೆ 2 ಮಾರ್ಕ್ಸ್ ಕೇಳ್ಬೋದು. ಓಕೆ, ಆನ್ಸರ್ ಏನಂತ ಬರೀಬಹುದು ನೀವು, ಬ್ಲಡ್ ಸೆಲ್ಸ್ ಕೊಲ್ಯಾಪ್ಸ್ ವೆನ್ ಸಸ್ಪೆಂಡೆಡ್ ಇನ್ ಸಲೈನ್ ವಾಟರ್. ಓಕೆ, ಈ ಸಲೈನ್ ವಾಟರ್ ನಾವೇನಂತ ಕರಿತೀವಿ, ಸಾಲ್ಟ್ ವಾಟರ್ ಅಂತ ಸಹ ಕರಿತೀವಿ, ಅಥವಾ ಸ್ಯಾಚುರೇಟೆಡ್ ಸಾಲ್ಟ್ ಸೊಲ್ಯೂಷನ್ ಅಂತ ಸಹ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಇದೇ ಏನು ರೀಸನ್ ಕೊಟ್ಟಿದ್ದಾರೆ ಇಲ್ಲಿ, ಅಬ್ಸರ್ವೇಷನ್ ಈ ರೀಸನ್ ಕೊಟ್ಟಿದ್ದಾರೆ, ಅದು ಕ್ವಶನ್ ಕೇಳಿದ್ದಾರೆ. ಅದೇ ರೀತಿ ಅಥವಾ ಇಲ್ಲಿ, ಓಕೆ, ಇದೆರಡು ಜಾಗದಲ್ಲಿ ಇನ್ನೂ ಅವ್ರು ಏನು ನಿಮಗೆ ಆಡ್ ಮಾಡಬಹುದು ಅಂದ್ರೆ, ಈ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ರಾ ಮ್ಯಾಂಗೋ ಶ್ರಿವಲ್ ವೆನ್ ಪಿಕಲ್ಡ್ ಇನ್ ಬ್ರೈನ್ ಆರ್ ಸಾಲ್ಟ್ ವಾಟರ್, ವಿಲ್ಟೆಡ್ ಫ್ಲವರ್ಸ್ ಆರ್ ರಿವೈವ್ ವೆನ್ ಪ್ಲೇಸ್ಡ್ ಇನ್ ಫ್ರೆಶ್ ವಾಟರ್. ಹೇಗೆ ಇಲ್ಲಿ ಬ್ಲಡ್ ಸೆಲ್ಸ್ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಅವ್ರು ಇಲ್ಲಿ ಕ್ವಶನ್ ರೈಸ್ ಮಾಡಿದ್ದಾರೆ, ಅದೇ ರೀತಿ ಇದೆರಡನ್ನು ತಗೊಂಡ್ಬಿಟ್ಟು ಅವ್ರು ಇಲ್ಲಿ ಕ್ವಶನ್ ರೈಸ್ ಮಾಡಬಹುದು. ಅಂದ್ರೆ ಏನಾಗುತ್ತೆ, ರಾ ಮ್ಯಾಂಗೋ ನ ತಗೊಂಡ್ಬಿಟ್ಟು ಪಿಕ್ಕಲ್ಡ್ ಬ್ರೈನ್ ಅಲ್ಲಿ ಅಥವಾ ಸಾಲ್ಟ್ ವಾಟರ್ ಅಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಅಂತ ಕೇಳಿದಾಗ ಅಲ್ಲಿ ಶ್ರಿವಲ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆ, ಹಾಗೆ ವಿಲ್ಟೆಡ್ ಫ್ಲವರ್ಸ್ ನ ತಗೊಂಡ್ಬಿಟ್ಟು ಫ್ರೆಶ್ ವಾಟರ್ ಅಲ್ಲಿ ಆಡ್ ಮಾಡಿದ್ರೆ ಅದು ಏನಾಗುತ್ತೆ, ಅದು ರಿವೈವ್ ಆಗುತ್ತೆ ಅಂತ ನೀವು ಇಲ್ಲಿ ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ವಾಂಟ್ ಆಫ್ ಫ್ಯಾಕ್ಟರ್ ಮೇಲೆ ಕ್ವಶನ್ಸ್ ರೈಸ್ ಮಾಡಬಹುದು. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಐ ಮೇಲೆ ಸಹ ಕ್ವಶನ್ ರೈಸ್ ಆಗಬಹುದು. ಹಾಗೆ ರಿವರ್ಸ್ ಆಸ್ಮೋಸಿಸ್ ಟೆಕ್ನಿಕ್ ಸಹ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ನೇಮ್ ದ ಫೆನಾಮಿನಾನ್ ಇನ್ವಾಲ್ವ್ಡ್ ಎ ಪೀಸ್ ಆಫ್ ರಾ ಮ್ಯಾಂಗೋ ಇನ್ ಸಾಲ್ಟ್ ಸೊಲ್ಯೂಷನ್ ಸ್ಟ್ರಿಂಗ್ಸ್. ಹಾಗೆ ವೆನ್ ಪ್ರೆಷರ್ ಗ್ರೇಟರ್ ದೆನ್ ಆಸ್ಮೋಟಿಕ್ ಪ್ರೆಷರ್ ಈಸ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್. ಓಕೆ, ಇದು ಯಾವ ಫೆನಾಮಿನಾ ಇನ್ವಾಲ್ವ್ ಆಗಿದೆ ಅಂತ ಇಲ್ಲಿ ಕ್ವಶನ್ ನ ಕೇಳ್ಬೋದು. ಓಕೆ, ಇದೆರಡು ಸೇರ್ಬಿಟ್ಟು 2 ಮಾರ್ಕ್ಸ್ ಬರೋದು, ಅಥವಾ ಇದು 1 ಮಾರ್ಕ್ ಬರ್ಬೋದು, ಅಥವಾ ಇದು 1 ಮಾರ್ಕ್ ಬರ್ಬೋದು. ಓಕೆ, ಅಥವಾ 3 ಮಾರ್ಕ್ಸ್ ಕ್ವಶನ್ ಜೊತೆಗೆ ಈ 2 ಮಾರ್ಕ್ಸ್ ಎರಡನ್ನೂ ಹಾಕ್ಬಿಟ್ಟು ಪ್ಲಸ್ ಯಾವ್ದಾದ್ರು ಇನ್ನೂ ಒಂದು 1 ಮಾರ್ಕ್ ಇಂಡಿವಿಜುವಲ್ ಕ್ವಶನ್ಸ್ ನ ಅವರು ಕೇಳ್ಬೋದು. ಓಕೆ, ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್ಸ್. 3 ಮಾರ್ಕ್ಸ್ ಕ್ವಶನ್ ಸಹ ಶಾರ್ಟ್ ಆನ್ಸರ್ಸ್ ನೀವು ಬರಿಬೇಕು. ಓಕೆ, ಇಲ್ಲಿ ರೈಟ್ ಎನಿ 3 ಡಿಫ್ರೆನ್ಸಸ್. ಇಲ್ಲಿ ಏನಿರುತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ನಾನು ಏನ್ ಹೇಳಿದೆ, ಡಿಫ್ರೆನ್ಸಸ್ ಆಗಿರ್ಬೋದು, ಫ್ಯಾಕ್ಟರ್ಸ್ ಆಗಿರ್ಬೋದು, ಏನಾದ್ರು ಎಕ್ಸಾಂಪಲ್ಸ್ ಇರ್ಬೋದು, ಅದೆಲ್ಲಾದ್ರೂ ಏನಾದ್ರೂ 2 ಬದಲು 3 ಕೇಳಿದ್ರೆ ಅದು 3 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಓಕೆ, ಸೊ ಅಲ್ಲಿರೋದು ಇಲ್ಲಿ 3 ಮಾರ್ಕ್ಸ್ ಆಗಿ ಕೇಳ್ಬೋದು, ಅಥವಾ ಈ 3 ಮಾರ್ಕ್ಸ್ ನ ಇನ್ಸ್ಟೆಡ್ ಆಫ್ ಇಲ್ಲಿ 3 ನ ಅವ್ರೇನಾದ್ರು 2 ಮೆನ್ಷನ್ ಮಾಡಿ ಅಂದ್ರೆ ಇದು 2 ಮಾರ್ಕ್ಸ್ ಕ್ವಶನ್ಗೂ ಹೋಗ್ಬೋದು. ಓಕೆ, ರೈಟ್ ಎನಿ 3 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಓಕೆ, ಹಾಗೆ ಸಮ್ ರೀಸನ್ಸ್ ನ ಕೇಳಿದರೆ ಗಿವ್ ರೀಸನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಈಚ್ ಕ್ವಶನ್ ನಲ್ಲಿ ಪ್ರತಿಯೊಂದು ನೀವು ರೀಸನ್ ಕೊಟ್ರೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಇಲ್ಲೂ ಅಷ್ಟೇ, ಈಚ್ ರೀಸನ್ ಗೆ ನಿಮಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಈ ರೀಸನ್ಸ್ ನ ಅವರು 1 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು, 2 ರೀಸನ್ಸ್ ಯಾವ್ದಾದ್ರು ಕೇಳ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ ಫ್ರೇಮ್ ಮಾಡ್ಬೋದು. ಓಕೆ, ದೀಸ್ ಆರ್ ಆಲ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಕಮಿಂಗ್ ಟು ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಆಸ್ ಮೆನ್ಷನ್ಡ್ 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನ್ ಮಾಡಿದರೆ, ಕಂಪಲ್ಸರಿ 2 ನ್ಯೂಮರಿಕಲ್ಸ್ ನ ಮೆನ್ಷನ್ ಮಾಡಿದ್ದಾರೆ, ಕೊಡ್ತೀವಿ ಈ ಸಲ ಅಂತ ಹೇಳ್ಬಿಟ್ಟು. ಸೊ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫ್ರಮ್ 3 ಮಾರ್ಕ್ಸ್ ವಿಲ್ ಅಪಿಯರ್ ಫಾರ್ 2024 ಎಕ್ಸಾಮ್. ಓಕೆ, ಅದರಲ್ಲಿ ಈ ನ್ಯೂಮರಿಕಲ್ಸ್ ಏನ್ ಕೊಟ್ಟಿದ್ದೀನಿ ಅದರಲ್ಲಿ ಈ ರೆಡ್ ನ್ಯೂಮರಿಕಲ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ಒಂದು ದಿನಕ್ಕೆ ಏನಾದ್ರು ಒಂದು ಚಾಪ್ಟರ್ ದ ನೀವು ನ್ಯೂಮರಿಕಲ್ ಏನಾದ್ರು ಓದ್ಕೊಂಡ್ರೆ, ಓಕೆ, ಆರ್ ಎಲ್ಸ್ ಓಕೆ, ನೀವು ಕನ್ಸಿಡರ್ ಏನು 3 ಡೇಸ್ ತಗೊಂಡ್ಬಿಟ್ಟು 1 ಚಾಪ್ಟರ್ ನ್ಯೂಮರಿಕಲ್ಸ್ ನ ನೀವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳೋದಕ್ಕೆ ನಿಮಗೆ ಟೈಮ್ ಬೇಕು ಅಂತ ಅನ್ಕೊಳ್ಳಿ. ಓಕೆ, ನೀವು 3 ಡೇಸ್ ತಗೊಂಡ್ರೆ 1 ಚಾಪ್ಟರ್ ನ್ಯೂಮರಿಕಲ್ಸ್ ಕಲಿಯೋದಿಕ್ಕೆ ಇನ್ ಡೀಟೇಲ್ ಆಗಿ ಏನಾಗಿ 3 ಚಾಪ್ಟರ್ಸ್ ಇಂದ ನಿಮಗೆ ನ್ಯೂಮರಿಕಲ್ಸ್ ಬರ್ತಾ ಇರೋದು ಅಲ್ವಾ. ಸೊ ನಿಮಗೆ ಟೋಟಲ್ 3 ಚಾಪ್ಟರ್ಸ್ ಇಂದ ನಿಮಗೆ 3 ಡೇಸ್. ಓಕೆ, ಟೋಟಲ್ ನಿಮಗೆ 9 ಡೇಸ್ ಬೇಕಾಗುತ್ತೆ ನ್ಯೂಮರಿಕಲ್ಸ್ ನ ಫುಲ್ ಕಂಪ್ಲೀಟ್ ಮಾಡೋದಿಕ್ಕೆ.
ಇನ್ ಡೀಟೇಲ್ ಡೆಪ್ತ್ ಆಗಿ ಕಂಪ್ಲೀಟ್ ಮಾಡಿದ್ರು ಮ್ಯಾಕ್ಸಿಮಮ್ ನಿಮಗೆ 3 days ಬೇಕು. ಓಕೆ, ಸೊ ಇಫ್ ಯು ಕಾನ್ಸಂಟ್ರೇಟ್ ಆನ್ ನ್ಯೂಮರಿಕಲ್ಸ್ ಅಂದ್ರೆ ನಿಮಗೆ ಈಸಿಲಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆ, ಫಸ್ಟ್ ನಾನು ಬೇಕಾದ್ರೆ ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ ಫಾರ್ ನ್ಯೂಮರಿಕಲ್ಸ್. ಓಕೆ, ದೀಸ್ ಆರ್ ಆಲ್ ಏನ್ ರೆಡ್ ಮಾರ್ಕ್ ಅಲ್ಲಿ ಮಾಡಿದೀನಿ, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, 2024 ಎಕ್ಸಾಮ್ಗೆ ಒಂದು ಈಸಿ ನ್ಯೂಮರಿಕಲ್ ಹಾಗೆ ಒಂದು ಡಿಫಿಕಲ್ಟ್ ನ್ಯೂಮರಿಕಲ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಯು ಹ್ಯಾವ್ ಟು ನೋ ಹೌ ಟು ಸಾಲ್ವ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಇಲ್ಲಿ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಏನಿರುತ್ತೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಯಾವ ಫಾರ್ಮುಲಾದಲ್ಲಿ ಏನ್ ಅಪ್ಲೈ ಮಾಡಬೇಕು ಅಂತ ನಿಮಗೆ ಇನ್ ಡೀಟೇಲ್ ಕ್ಲೀನ್ ಆಗಿ ಗೊತ್ತಿರಬೇಕು. ಕನ್ಫ್ಯೂಸ್ ಆಗಬೇಡಿ, ನಿಧಾನಕ್ಕೆ ಓದಿ. ಓಕೆ, ಮ್ಯಾಕ್ಸಿಮಮ್ 9 or 10 days ಅಲ್ಲಿ ಕ್ಲೀನ್ ಆಗಿ ನೀವು ಕವರ್ ಮಾಡ್ಕೋಬಹುದು 3 ಚಾಪ್ಟರ್ನ. ಓಕೆ, ನಥಿಂಗ್ ಈಸ್ ಇಂಪಾಸಿಬಲ್. ಇನ್ನೊಂದು ಪಾಯಿಂಟ್ ಏನಂದ್ರೆ, ಈಗ ಇಲ್ಲೇನಾದ್ರೂ ಒಂದು ನಮಗೆ ಇದು ಕೊಟ್ಟಿರ್ತೀನಿ ಇಲ್ಲಿ ನಂಬರ್ಸ್. ಓಕೆ, ಸೊ ಇಲ್ಲೊಂದೇನೋ ಫಾರ್ಮುಲಾ ಯೂಸ್ ಆಗಿರುತ್ತೆ, ಅದೇ ಫಾರ್ಮುಲಾ ಯೂಸ್ ಆಗುತ್ತೆ ಇನ್ನೊಂದು ಕ್ವಶನ್ ಅಲ್ಲಿ, ಅವ್ರು ಕೇಳೋ ಕ್ವಶನ್ ಅಲ್ಲಿ, ಬಟ್ ನಂಬರ್ಸ್ ಬೇರೆ ಇರ್ಬೋದು. ಓಕೆ, ಬಟ್ ಏನ್ ಕೊಟ್ಟಿರ್ತಾರೆ ಅದೇ ಟೆಕ್ನಿಕ್ ನ ನೀವು ಆ ಫಾರ್ಮುಲಾದಲ್ಲೂ ಯೂಸ್ ಮಾಡ್ಬೇಕಂತ ಇರುತ್ತೆ. ಸೊ ನಿಮಗೆ ಈ ನೀವು ಫಾರ್ಮುಲಾಸ್ ಏನ್ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಇದನ್ನೆಲ್ಲ ನೀವು ಕಲ್ತ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮಗೆ ಇದೇ ಬೇಸಿಸ್ ಮೇಲೆನೆ ಅವರು ಆಲ್ಮೋಸ್ಟ್ ಕೇಳೋದು. ಓಕೆ, ಸೊ ಪ್ಲೀಸ್ ಈ ನ್ಯೂಮರಿಕಲ್ಸ್ ನ ಪ್ರಾಕ್ಟೀಸ್ ಮಾಡಿ ವಿತ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು, ಅವಾಗ ನಿಮಗೆ ಎಕ್ಸಾಮ್ ನಲ್ಲಿ ನ್ಯೂಮರಿಕಲ್ಸ್ ನ ನಿಮಗೆ ಅಟೆಂಪ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಅಂಡ್ ಹಿಯರ್ ಆರ್ ಸಮ್ ಮೋರ್ ನ್ಯೂಮರಿಕಲ್ಸ್ ಇಂಪಾರ್ಟೆಂಟ್. ನಾನು ಏನಿಲ್ಲ ರೆಡ್ ಅಲ್ಲಿ ಮಾಡಿದ್ದೀನಿ ಮಾರ್ಕ್, ಇದೆಲ್ಲ ನ್ಯೂಮರಿಕಲ್ಸ್ ಬಂದ್ಬಿಟ್ಟು ಅಥವಾ ಕ್ವಶನ್ಸ್ ಬಂದ್ಬಿಟ್ಟು ತುಂಬಾ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ಹಿಯರ್ ಆರ್ ಸಮ್ ಮೋರ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಇದು ರೆಡ್ ಆಗಿಲ್ಲ ಅಂದ ಮಾತ್ರಕ್ಕೆ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಓಕೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಈ ನಾನು ವಿಡಿಯೋ ಮಾಡಿರೋದೇ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಅಲ್ವಾ, ಅದರಲ್ಲಿ ನಾನು ಏನೋ ಕೆಲವೊಂದು ಮಾತ್ರ ರೆಡ್ ಹೈಲೈಟ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಅದಷ್ಟೇ ಇಂಪಾರ್ಟೆಂಟ್, ಇದನ್ನ ಇಂಪಾರ್ಟೆಂಟ್ ಅಂತ ಅಲ್ಲ, ಇದೆಲ್ಲದೂ ಇಂಪಾರ್ಟೆಂಟ್. ಓಕೆ, ಬಟ್ ಓದೋದ್ರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅದು ಕೊಡಿ. ನೆಕ್ಸ್ಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ನೀವು, ಅಂದ್ರೆ ಮಾತ್ರ ನೀವುಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಹಿಯರ್ ಸಮ್ ಮೋರ್ ನ್ಯೂಮರಿಕಲ್ಸ್ ಅಂಡ್ ಕ್ವಶನ್ಸ್ ಇದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಯೂಸಿಂಗ್ ದ ಗ್ರಾಫ್ ಆನ್ಸರ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಓಕೆ, ವೇರ್ ಇಸ್ ಗ್ರಾಫ್ ಅಂತ ನೋಡೋದಾದ್ರೆ, ಸೊ ಬೈ ಯೂಸಿಂಗ್ ದಿಸ್ ಗ್ರಾಫ್, ಈ ಗ್ರಾಫ್ ಕೊಟ್ಟಿರ್ತಾರೆ, ಏನ್ ಕೇಳಿದ್ದಾರೆ ಅಂದ್ರೆ 3 ಕ್ವಶನ್ಸ್ ನ ಕೇಳಿದ್ದಾರೆ. ಈಚ್ ಕ್ವಶನ್ಗೆ ನೀವು ಅಟೆಂಪ್ಟ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಇದ್ರೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಓಕೆ, ಟೈಪ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಸಚ್ ಎ ಬಿಹೇವಿಯರ್. ದಿಸ್ ಗ್ರಾಫ್ ನೀವು ಹೇಳ್ಬೇಕು. ಓಕೆ, ವಾಟ್ ಟೈಪ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ವಾಟ್ ಕ್ಯಾನ್ ಯು ಇನ್ಫರ್ about the molecular interaction before and after mixing A and B. Okay, next, what type of azeotrope will the mixture of A and B form anta innond question barbodu. Okay, so these are all important questions from chapter solution. Okay, for second PUC chemistry 2024 exam. Okay, from chapter solution matra idu kottirodu. Okay, so ಇದೆಲ್ಲದನ್ನು ಏನ್ ಹೇಳಿದ್ದೇನೆ ವಿತ್ ನೀವು ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳೋದಕ್ಕೆ ನೀವು ಪ್ರಯತ್ನ ಪಡಿ. ಅಂದ್ರೆ ಏನಾದ್ರೂ ನೀವು ಕ್ವಶನ್ ಓದ್ತಿದ್ದೀರಾ ಅಂದ್ರೆ ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ನೀವು ಆ ಕ್ವಶನ್ ನಿಂದ ನೀವು ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂತೀರಾ. ಓಕೆ, ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ರೆ ಅದ್ರಲ್ಲಿ ನಿಮಗೆ 1ರಿಂದ ತುಂಬಾ ವೆರೈಟೀಸ್ ಕ್ವಶನ್ಸ್ ಅರೈಸ್ ಆಗ್ಬೋದು. ಓಕೆ, ಯಾವಾಗ ನೀವು ಕಾನ್ಸೆಪ್ಟ್ ವೈಸ್ ಒಂದು ಚಾಪ್ಟರ್ ನ ಅರ್ಥ ಮಾಡ್ಕೊಂಡು ಹೋಗ್ತೀರಾ, ನೀವು ಮೋರ್ ಕ್ವಶನ್ಸ್ ನ ಅಟೆಂಡ್ ಮಾಡ್ತಾ ಹೋಗ್ತೀರಾ. ಓಕೆ, ಅಂಡ್ ಕಮಿಂಗ್ ಟು ಅದರ್ ಚಾಪ್ಟರ್ಸ್, ನೆಕ್ಸ್ಟ್ ಕಮಿಂಗ್ ಡೇಸ್ ನಲ್ಲಿ PUC ಕೆಮಿಸ್ಟ್ರಿ ಅದರ್ ಚಾಪ್ಟರ್ಸ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಈ ಸೊಲ್ಯೂಷನ್ ಆಗಿದೆ ಅಲ್ವಾ. ಸೊ ಅದರ್ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಬಂದ್ಬಿಟ್ಟು ಕಮಿಂಗ್ ಡೇಸ್ ನಲ್ಲಿ ನಾನು ವಿಲ್ ಅಪ್ಲೋಡ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ವೆನ್ ಎವರ್ ಐ ವಿಲ್ ಅಪ್ಲೋಡ್ ದ ವಿಡಿಯೋ. ಓಕೆ, ನಾನು ಏನಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ನಾನು ಹೇಳಿರೋ ಪ್ರಕಾರ ನೀವು ಇನ್ನೂ ಬೇರೆ ಬೇಕಾದ್ರೆ ಕ್ವಶನ್ಸ್ ನ ರೆಫರ್ ಮಾಡಿ, ಬಟ್ ಈ ಕ್ವಶನ್ಸ್ ತುಂಬಾನೇ ಇಂಪಾರ್ಟೆಂಟ್ ಇದೆ. ಓಕೆ, ನೀವು ಈ ಕ್ವಶನ್ಸ್ ನ ಮಿಸ್ ಮಾಡಬೇಡಿ ಆದಷ್ಟು. ಓಕೆ, ಸೊ ನಿಮ್ಗೆ ಕಮಿಂಗ್ ಡೇಸ್ ನಲ್ಲಿ ನಿಮಗೆ ಇನ್ನೂ ವಿಡಿಯೋ ಅಪ್ಲೋಡ್ಸ್ ಆಗ್ತಾ ಇರುತ್ತೆ. ಇಫ್ ಯು ಸಬ್ಸ್ಕ್ರೈಬ್ ಅಂದ್ರೆ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. ಓಕೆ, ಪ್ಲೀಸ್ ಡೋಂಟ್ ಮಿಸ್ ಎನಿ ಆಫ್ ದ ವಿಡಿಯೋಸ್ ಫಾರ್ ಈ ನನ್ನ ಸೀರೀಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್. ಓಕೆ, ಹಾಗೆ ಒನ್ ಮೋರ್ ಅಪ್ಡೇಟ್, ಈ ಸಲ ಯಾರೆಲ್ಲ KCET ಎಕ್ಸಾಮ್ ಬರೀತಾ ಇದ್ದೀರಾ, ಓಕೆ 2024 KCET ಏನ್ ಬರೀತಾ ಇದ್ದೀರಾ ನೀವು, ಅದ್ರದ್ದು ಸಿಲೆಬಸ್ ಬಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಏನೆಲ್ಲ ಓದ್ಬೇಕು, ಯಾವ ಚಾಪ್ಟರ್ಸ್ ಓದ್ಬೇಕು ಅಂತ ಹೇಳ್ಬಿಟ್ಟು, ಯಾವ್ದೆಲ್ಲ ಸಿಲೆಬಸ್ ಇರುತ್ತೆ KCET ನಲ್ಲಿ ಈ ಸಲ ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಪ್ಲೀಸ್ ರೆಫರ್ ದಟ್ ವಿಡಿಯೋ ಆಲ್ಸೋ.
and all the best for your second PUC main exam as well as for KCET 2024 exam. Thank you.